ಸ್ವಾಗತ ಮತ್ತೊಮ್ಮೆ ಎಲ್ಲರಿಗೆ ಇವತ್ತಿನ ಸಂಕ್ಷೇಪ ರಾಮಾಯಣದ ಚರ್ಚೆಗೆ. ರಾಮನವಮಿಯ ಪ್ರಯುಕ್ತ ರಾಮಾಯಣದ ಚರ್ಚೆ ಆ, ಬಹಳ ಶುಭಕರ. ಇವತ್ತು ನಾವು ಸಂಕ್ಷೇಪ ರಾಮಾಯಣದ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಸುಮಾರು 2-3 ತಿಂಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಬಾಲಕಾಂಡವನ್ನ ದಾಟಿ ಇವಾಗ ಅಯೋಧ್ಯಾಕಾಂಡದ ಅಂತ್ಯದಲ್ಲಿ ಆಗ್ಲೇ ಇದ್ದೇವೆ ನಾವು. ಅಯೋಧ್ಯಾಕಾಂಡದಲ್ಲಿ ಮುಖ್ಯವಾಗಿ 2 ಶರಣಾಗತಿಯ ಪ್ರಸಂಗಗಳು ಬರುತ್ತೆ ಅಂತ ನಾನು ಹೇಳಿದ್ದೆ. ಒಂದು ಲಕ್ಷ್ಮಣನ ಶರಣಾಗತಿ, ಇನ್ನೊಂದು ಭರತ ಶರಣಾಗತಿ. ಲಕ್ಷ್ಮಣನ ಶರಣಾಗತಿ ಸುಮಾರು 3 ಅಥವಾ 4 ವಾರಗಳ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಭರತನ ಶರಣಾಗತಿಯನ್ನ ಕಳೆದ ವಾರ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಇರುವಂತಹ ಮರ್ಮಗಳು, ವಿಶೇಷವಾಗಿ ಪಾದುಕಾ ಪ್ರಸಂಗ ಏನಿದೆ, ಆ ಪಾದುಕೆಯ ವಿಶೇಷವಾದಂತಹ ಸ್ಥಾನ, ಆ ಪಾದುಕಾ ಪ್ರಸಂಗದಲ್ಲಿ ಬರ್ತಕ್ಕಂತಹ ಮರ್ಮಗಳು, ಅದ್ರ ಬಗ್ಗೆ ನಾವು ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ನಾವು ಮುಂದಕ್ಕೆ ಸರಿತಾ ಇದ್ದೇವೆ. ಮುಂದಕ್ಕೆ ರಾಮ, ಲಕ್ಷ್ಮಣ ಮತ್ತೆ ಸೀತೆ ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿ ಪ್ರವೇಶ ಮಾಡಿದ ನಂತರ ವಿರಾಧ ಎಂಬಂತಹ ಒಬ್ಬ ಮಹಾನ್ ರಾಕ್ಷಸನ ಸಂಹಾರವನ್ನ ಮಾಡಿ ಅವನಿಗೆ ಮುಕ್ತಿಯನ್ನ ಕೊಟ್ಟು, ಅದಾದ ಮೇಲೆ ಶರಭಂಗ, ಸುತೀಕ್ಷ್ಣ ಮತ್ತೆ ಅಗಸ್ತ್ಯ, ಈ 3 ಋಷಿಗಳ ಆಶ್ರಮವನ್ನ ಭೇಟಿ ಮಾಡ್ತಾರೆ. ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಸೊ ನನ್ನ PPT-ನ ಶೇರ್ ಮಾಡ್ಕೋತಾ ಇದ್ದೇನೆ. ಆರಂಭದಲ್ಲಿ ಎಂದಿನಂತೆ ವಾಲ್ಮೀಕಿ ಪ್ರಣಾಮವನ್ನ ಹೇಳಿ ಅದಾದ್ಮೇಲೆ ನಮ್ಮ ಚರ್ಚೆಗೆ ಹೋಗೋಣ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನ ಯಾತಿ ಪರಾಂ ಗತಿಂ. ಯಪ್ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ವಾಲ್ಮೀಕಿ ಮುನಿಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಆದಮೇಲೆ ಇವತ್ತಿನ ಶ್ಲೋಕ 37ನೆಯ ಶ್ಲೋಕ, ವಾಲ್ಮೀಕಿ ರಾಮಾಯಣದ ಮೊದಲನೆಯ ಅಧ್ಯಾಯದ ಅಂದರೆ ಸಂಕ್ಷೇಪ ರಾಮಾಯಣದ 37ನೆಯ ಶ್ಲೋಕ. ಸೊ ಒಬ್ರು ಯಾರಾದರೂ ದಯವಿಟ್ಟು ನನ್ನ ಹಿಂದೆ ಉಚ್ಚಾರಣೆಯನ್ನು ಮಾಡಬಹುದು. ಯಾರು ಮಾಡೋಕ್ಕೆ ಇಷ್ಟ ಇದೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಡಿ. ಓಕೆ, ಚಂದ್ರಮೌಳಿ ಅವರು ದಯವಿಟ್ಟು ನನ್ನ ಹಿಂದೆ ಹೇಳಿ. ಗತೆ ಗತೆ ತು ತು ಭರತೆ ಭರತೆ ಶ್ರೀಮಾನ್ ಶ್ರೀಮಾನ್ ಸತ್ಯಸಂಧಃ ಸತ್ಯಸಂಧಃ ಜಿತೇಂದ್ರಿಯಃ ಜಿತೇಂದ್ರಿಯಃ ರಾಮಃ ರಾಮಃ ತು ತು ಪುನರಾಲಕ್ಷ್ಯ ಪುನರಾಲಕ್ಷ್ಯ ನಾಗರಸ್ಯ ನಾಗರಸ್ಯ ಜನಸ್ಯ ಜನಸ್ಯ ಚ ಚ ತತ್ರ ತತ್ರ ಆಗಮನಂ ಆಗಮನಂ ಏಕಾಗ್ರಃ ಏಕಾಗ್ರಃ ದಂಡಕಾನ್ ದಂಡಕಾನ್ ಪ್ರವಿವೇಶ ಪ್ರವಿವೇಶ ಹ ಆ ಗತೆ ತು ಭರತೆ ಶ್ರೀಮಾನ್ ಗತೆ ತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯಃ ಸತ್ಯಸಂಧೋ ಜಿತೇಂದ್ರಿಯಃ ರಾಮಸ್ತು ಪುನರಾಲಕ್ಷ್ಯ ರಾಮಸ್ತು ಪುನರಾಲಕ್ಷ್ಯ ನಾಗರಸ್ಯ ಜನಸ್ಯ ಚ ನಾಗರಸ್ಯ ಜನಸ್ಯ ಚ ತತ್ರಾಗಮನಮೇಕಾಗ್ರೋ ತತ್ರಾಗಮನಮೇಕಾಗ್ರೋ ದಂಡಕಾನ್ ಪ್ರವಿವೇಶಃ ದಂಡಕಾನ್ ಪ್ರವಿವೇಶಃ ಗತೆ ತು ಭರತೆ ಶ್ರೀಮಾನ್ ಗತೆ ತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯಃ
सत्यसन्धो जितेन्द्रियः रामस्तु पुनरालक्ष्य रामस्तु पुनरालक्ष्य नागरस्य जनस्य च नागरस्य जनस्य च तत्रागमनमेकाग्रो तत्रागमनमेकाग्रो दण्डकान् प्रविवेशः ದಂಡಕಾನ್ ಪ್ರವಿವೇಶಃ. ಧನ್ಯವಾದಗಳು. ಇಬ್ರು ಯಾರಾದರೂ ಉಚ್ಚಾರಣೆ ಮಾಡ್ತೀರಾ? ಭಾನು ಮಾತಾಜಿ ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಗತೆ ತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯಃ ರಾಮಸ್ತು ಪುನರಾಲಕ್ಷ್ಯ ನಾಗರಸ್ಯ ಜನಸ್ಯ ಚ ತತ್ರಾಗಮನಮೇಕಾಗ್ರೋ ದಂಡಕಾನ್ ಪ್ರವಿವೇಶಃ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಹರೇ ಸುಧೀರ ಕೃಷ್ಣ ಮಾತಾಜಿನಿ, ಮಹೇಶ್ವರಿ ಮಾತಾಜಿ ಮಾಡಿ. ಗತೆ ತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯಃ ರಾಮಸ್ತು ಪುನರಾಲಕ್ಷ್ಯ ನಾಗರಸ್ಯ ಜನಸ್ಯ ಚ ತತ್ರಾಗಮನಮೇಕಾಗ್ರೋ ದಂಡಕಾನ್ ಪ್ರವಿಶಃ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಇವಾಗ ಇದರ ಅರ್ಥವನ್ನು ನೋಡೋಣ. ಬಹಳ ಸರಳವಾದ ಅರ್ಥ. ಗತೆ ಭರತೆ, ಭರತೆ ಗತೆ ಅಂದ್ರೆ ಭರತ ಅಲ್ಲಿಂದ ತೆರಳಿದ ನಂತರ ಪಾದುಕೆಗಳ ಜೊತೆಗೆ ಭರತನನ್ನ ರಾಮಚಂದ್ರ ವಾಪಸ್ಸು ಅಯೋಧ್ಯೆಗೆ ಕಳಿಸ್ತಾನೆ. ಭರತ ಅಯೋಧ್ಯೆಗೆ ಹೋಗೋದಿಲ್ಲ, ಆದರೆ ನಂದಿ ಗ್ರಾಮಕ್ಕೆ ಹೋಗ್ತಾನೆ. ಅದನ್ನ ನಾವು ಕಳೆದ ಬಾರಿ ನಾವು ನೋಡಿದ್ವಿ. ಸೊ ಅಲ್ಲಿಂದ ಅಂದ್ರೆ ಚಿತ್ರಕೂಟದಿಂದ ಭರತ ತೆರಳಿದ ನಂತರ ಶ್ರೀಮಾನ್ ಅಂತ ರಾಮಚಂದ್ರನಿಗೆ ಇಲ್ಲಿ ಸಂಬೋಧನೆ. ಅದಕ್ಕೆ ವಿಶೇಷವಾದ ಅರ್ಥವನ್ನ ನಾವು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಸತ್ಯಸಂಧ ಜಿತೇಂದ್ರಿಯ. ಸತ್ಯಸಂಧ ಅಂದ್ರೆ ಸತ್ಯದಿಂದ ಯಾವತ್ತೂ ಕದಲೋದಿಲ್ಲ ರಾಮಚಂದ್ರ. ಜಿತ ಇಂದ್ರಿಯ ಅಂದ್ರೆ ತನ್ನ ಇಂದ್ರಿಯಗಳನ್ನ ಗೆದ್ದಿರ್ತಕ್ಕಂಥವನು, ಇಂದ್ರಿಯಗಳ ಮೇಲೆ ಸಂಪೂರ್ಣವಾಗಿ ನಿಗ್ರಹವನ್ನ ಪಡೆದಿರ್ತಕ್ಕಂಥವನು ರಾಮ. ಪುನರಾಲಕ್ಷ್ಯ, ಮತ್ತೆ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿ, ಚಿತ್ರಕೂಟದಲ್ಲೇ ನಾವು ಉಳಿದರೆ ಏನೇನು ಸಂಭವಿಸಬಹುದು ಅಂತ ನೋಡಿ. ಏನೇನು ಸಂಭವಿಸಬಹುದು ಅಂತ ಹೇಳಿದ್ರೆ ನಾಗರಸ್ಯ ಜನಸ್ಯ ಚ. ನಾಗರಸ್ಯ ಅಂದ್ರೆ ತನ್ನ ನಗರದಿಂದ ಅಂದ್ರೆ ಅಯೋಧ್ಯೆಯಿಂದ ಜನಸ್ಯ ಚ ಅಂದ್ರೆ ಜನರು ವಾಪಸ್ಸು ಪದೇ ಪದೇ ಅಲ್ಲಿಗೆ ಬಂದು ಆ ಚಿತ್ರಕೂಟದಲ್ಲಿ ರಾಮಚಂದ್ರನನ್ನ ಭೇಟಿ ಮಾಡ್ತಾರೆ ಅಂತ ಹಾಗೆ ವಿಚಾರ ಮಾಡಿ, ತತ್ರ ಆಗಮನಂ ಅಂದ್ರೆ ಅಲ್ಲಿಗೆ ಬರ್ತಾರೆ ಅಂತ ವಿಚಾರ ಮಾಡಿ, ಏಕಾಗ್ರಹ ಅಂದ್ರೆ ಆ ರೀತಿಯಾಗಿ ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ದಂಡಕ ಆರಣ್ಯವನ್ನ ಪ್ರವೇಶಿಸಿದನು. ಯಾರ ಜೊತೆಯಲ್ಲಿ? ಸೀತೆ ಮತ್ತು ಲಕ್ಷ್ಮಣರ ಜೊತೆಯಲ್ಲಿ ದಂಡಕಾರಣ್ಯವನ್ನ ಪ್ರವೇಶಿಸಿದನು. ದಂಡಕಾರಣ್ಯ ಅನ್ನೋದು ಎಲ್ಲರೂ ಗೊತ್ತಿದೆ, ಬಹಳ ಪ್ರಸಿದ್ಧವಾದಂತಹ ಅರಣ್ಯ ನಮ್ಮ ರಾಮಾಯಣದಲ್ಲಿ. ಸೊ ದಂಡಕಾರಣ್ಯವನ್ನ ಪ್ರವೇಶಿಸಿದನು. ಇದರ ವ್ಯಾಖ್ಯಾನವನ್ನ ನಾವು ಚರ್ಚೆ ಮಾಡ್ತೇವೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದರೂ ಅನುವಾದವನ್ನ ಓದಿ. ಸರಸ್ವತಿ ಮಾತಾಜಿಯವರು ಓದ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಹರೇ ಕೃಷ್ಣ ಪ್ರಭು. ಭರತನು ಮರಳಿ ಅನುವಾದ ಪ್ರಭು. ಹರೇ ಕೃಷ್ಣ. ಓದಿ ಮಾತಾಜಿ. ಭರತನು ಮರಳಿ ಹೋಗಲಾಗಿ ಇತ್ತ ಶ್ರೀಮಂತನು ಸತ್ಯಸಂಧನು ಜಿತೇಂದ್ರಿಯನೂ ಆದ ಶ್ರೀರಾಮನು ಅಲ್ಲೇ ಚಿತ್ರಕೂಟದಲ್ಲಿದ್ದಾರೆ. ಮತ್ತೆ ಅಯೋಧ್ಯೆ ನಗರವಾಸಿಗಳು ಕೊಸಲದ ಹಳ್ಳಿಗಾಡಿನ ಜನರು ಭೇಟಿಯಾಗಿ ಬಂದರೆಂದು ಆಲೋಚಿಸಿ ಏಕಾಗ್ರ ಚಿತ್ತದಿಂದ ದಂಡಕಾರಣ್ಯದೊಳಗೆ ಪ್ರವೇಶಿಸಿದರು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇವಾಗ ಇದರ ವ್ಯಾಖ್ಯಾನವನ್ನ ನೋಡೋಣ. ಸೊ ಈ ವ್ಯಾಖ್ಯಾನ ನಾನು ಹೇಳಿದಾಗೆ ಯಾರ್ಯಾರು ಮೊದಲನೇ ಸತಿ ಬಂದಿದ್ದೀರಾ, ಈ ವ್ಯಾಖ್ಯಾನ ರಾಮಾಯಣದ ಪ್ರಮುಖ ವ್ಯಾಖ್ಯಾನಕಾರರಾದಂತಹ ಗೋವಿಂದರಾಜರು ಅವರು ಬರೆದಿರ್ತಕ್ಕಂಥ ವ್ಯಾಖ್ಯಾನದ ಮೇಲೆ ಆಧಾರವಾಗಿ ಇದನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ. ಸೊ ಭರತನಂತಹ ತಮ್ಮನನ್ನು ಭೇಟಿಯಾಗಿ ಅಮೃತದಂಥ ಅವನ ಮಾತುಗಳನ್ನು ಕೇಳಿಯೂ 14 ವರ್ಷಗಳು ಅವನನ್ನಗಲಿರಲು ಕಷ್ಟಪಟ್ಟರೂ ಪ್ರತಿಜ್ಞೆಯು ಎಲ್ಲಿ ಭಂಗವಾಗುವುದೋ, ಎಲ್ಲಿ ಅವನ ಮಾತಿನ ಪಟ್ಟಿಗೆ ಸಿಕ್ಕಿ ಬೀಳಬೇಕಾಗುವುದೋ ಎಂದು ಅಂಜಿದ್ದ ಭಗವಂತನಿಗೆ ಈ ವಿಷಾದವು ನೀಗಿ ಕಾಂತಿ ವಿಶೇಷವೊಂದು ಇಲ್ಲಿ ಉಂಟಾದುದನ್ನು ಶ್ರೀಮಾನ್ ಶಬ್ದವು ತೋರಿಸುತ್ತದೆ. ನೋಡಿ, ಸೊ ವ್ಯಾಖ್ಯಾನ ಅಂದ್ರೆ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಶ್ಲೋಕದಲ್ಲಿ ಯಾವ ಯಾವ ಮುಖ್ಯವಾದಂತಹ ಶಬ್ದಗಳಿದೆ ಅದನ್ನೆಲ್ಲ ವಿವರಿಸ್ತಾರೆ. ಸೊ ಮೊದಲು ಈ ಶ್ರೀಮಾನ್ ಎಂಬಂತ ಶಬ್ದ ಏನಿದೆ ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ ಅಲ್ಲ. ಸೊ ಭರತನಂತ ತಮ್ಮನನ್ನು ಭೇಟಿಯಾಗಿ ಅಮೃತದಂಥ ಅವನ ಮಾತುಗಳನ್ನು ಕೇಳಿಯೂ ಅಲ್ಲ. ಭರತ ಮತ್ತೆ ರಾಮನ ಮಿಲಾಪ,
ಅದನ್ನ ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ. ಸೊ ಭರತ ಮತ್ತೆ ರಾಮಚಂದ್ರನ ಭೇಟಿ ಏನಿದೆ ಅದು ಬಹಳ ಹೃದಯ ಸ್ಪರ್ಶಿ ಒಂದು ಸನ್ನಿವೇಶ ರಾಮಾಯಣದಲ್ಲಿ. ಏಕೆಂದ್ರೆ ಭರತನನ್ನ ಪ್ರತಿಯೊಬ್ಬ ಪಾತ್ರ ಕೂಡ ರಾಮಾಯಣದಲ್ಲಿ ಅಪಾರ್ಥ ಮಾಡ್ಕೋತಾರೆ. 14 ವರ್ಷಗಳ ಕಾಲ ಅಯೋಧ್ಯಾವಾಸಿಗಳಿಗೆ ಭರತನ ಮೇಲೆ ಬಹಳ ಕೋಪ ಇರ್ತದೆ. ಯದ್ಯಪಿ ಅವ್ರಿಗೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಗೊತ್ತಾಗತ್ತೆ, ಯಾವಾಗ ವಿಶೇಷವಾಗಿ ಭರತನ ಜೊತೆಗೆ ಅವರೆಲ್ಲರೂ ಕೂಡ ಬಂದು ರಾಮಚಂದ್ರನನ್ನ ಭೇಟಿಯಾಗ್ತಾರೆ ಚಿತ್ರಕೂಟದಲ್ಲಿ, ಆವಾಗ ಅವ್ರಿಗೆ ಸ್ಪಷ್ಟೀಕರಣ ಆಗತ್ತೆ, ಭರತನಿಂದ ಇದಾಗಿಲ್ಲ, ಕೇವಲ ಭರತನ ತಾಯಿಯಾದಂತಹ ಕೈಕೇಯಿಂದಲೇ ಇದೆಲ್ಲ ಎಡವಟ್ಟು ಆಗಿರೋದು ಅಂತ ಅವ್ರಿಗೆ ಗೊತ್ತಾಗತ್ತೆ. ಆದರೂ ಕೂಡ ಭರತನ ಮೇಲೆ ಇದ್ದಂತಹ ಕೋಪ ಅವ್ರಿಗೆ ಹೋಗೋದಿಲ್ಲ 14 ವರ್ಷಗಳ ಕಾಲ. ಮತ್ತೆ ಕಳೆದ ಬಾರಿ ನಾವು ನೋಡ್ತಾ ಇದ್ವಿ ಹೇಗೆ ದಶರಥ ಕೂಡ ಭರತನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಕೈಕೇಯಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮಂಥರೆ ಅಂತೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದಾದ್ಮೇಲೆ ಗುಹನಿಗೆ ಕೂಡ ಸಂಶಯ ಬರುತ್ತೆ ಭರತನ ಮೇಲೆ, ಅವನೇನಾದ್ರೂ ರಾಮಚಂದ್ರನನ್ನ ಸಂಹಾರ ಮಾಡಕ್ಕೆ ಬಂದ್ಬಿಟ್ಟಿದ್ದಾನ ಅಂತ ಅರಣ್ಯಕ್ಕೆ. ಹೀಗೆ ಭರದ್ವಾಜ ಋಷಿಗಳು, ಲಕ್ಷ್ಮಣ ಕೂಡ ರಾಮಚಂದ್ರ ಒಬ್ಬನನ್ನ ಬಿಟ್ಟು ಬೇರೆ ಯಾರು ಪ್ರಾಯಶಃ ಭರತನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲ. ಅದನ್ನ ನಾವು ಕಳೆದ ಬಾರಿ ನೋಡಿದ್ವಿ. ಆದ್ದರಿಂದ ಈ ಒಂದು ಸನ್ನಿವೇಶ ಏನಿದೆ, ಈ ಒಂದು ಪ್ರಸಂಗ ಏನಿದೆ, ರಾಮ ಮತ್ತೆ ಭರತರ ಭೇಟಿ ಬಹಳ ಹೃದಯ ಸ್ಪರ್ಶಿ ಪ್ರಸಂಗ. ಅದರಿಂದ ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂತ, ಭಕ್ತ ಮತ್ತೆ ಭಗವಂತ ಇವರಿಬ್ಬರ ಭೇಟಿಯಿಂದ ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ ಅಂದ್ರೆ ಭಕ್ತನಿಗೆ ಹೆಚ್ಚು ಲಾಭ ಆಗತ್ತೆ ಅಲ್ವಾ. ಆದ್ರೆ ಇಲ್ಲಿ ಅದರ ಉಲ್ಟ, ಭಗವಂತನಿಗೆ ತನ್ನ ಪರಿಶುದ್ಧ ಭಕ್ತನ ಭೇಟಿಯಿಂದ ಅವನಿಗೆ ಹೆಚ್ಚು ಲಾಭ ಅನ್ನೋ ಹಾಗೆ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದಲೇ ಶ್ರೀಮಾನ್ ಎಂಬಂತಹ ಶಬ್ದ, ಒಂದು ವಿಶೇಷವಾದಂತಹ ಕಾಂತಿ ಶ್ರೀರಾಮಚಂದ್ರನಲ್ಲಿ ಬಂತಂತೆ. ಯಾವಾಗ ಅವನ ಭೇಟಿ ಭರತನ ಜೊತೆಗೆ ಅವನ ಭೇಟಿ ಆದ ಮೇಲೆ ಅವನ ಮುಖದಲ್ಲಿ ಒಂದು ವಿಶೇಷವಾದಂತಹ ಕಳೆ, ಒಂದು ವಿಶೇಷವಾದಂತಹ ಕಾಂತಿ ಬಂತಂತೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಭರತನ ಜೊತೆಗೆ ಯಾವ ಭೇಟಿ ಆಯ್ತು ಒಂದು, ಅದರಿಂದ ಅವನಿಗೆ ಬಹಳ ಆಹ್ಲಾದವಾಯಿತು, ಬಹಳ ಸಂತೋಷವಾಯಿತು. ಸೊ ಅಯೋಧ್ಯಾಕಾಂಡದಲ್ಲಿ ವನವಾಸ ಪ್ರತಿಜ್ಞೆ ಮಾಡಿದಾಗ ಉಂಟಾದ ಶ್ರೀಮಂತಿಕೆ ಒಂದು ಬಗೆಯಾದರೆ, ವನವಾಸ ಪ್ರತಿಜ್ಞೆನ ಯಾವಾಗ ಮಾಡ್ತಾನೆ ರಾಮಚಂದ್ರ, ನನ್ನ ತಂದೆಯ ಮಾತನ್ನ ಖಂಡಿತವಾಗ್ಲೂ ನಾನು ಪರಿಪಾಲಿಸ್ತೀನಿ ಅಂತ, ಆವಾಗ ಅವನಲ್ಲಿ ಒಂದು ಶ್ರೀಮಂತಿಕೆ ಬಂತು. ಯಾವ ಶ್ರೀಮಂತಿಕೆ ಅಂತ ಹೇಳಿದ್ರೆ ವೈರಾಗ್ಯದ ಶ್ರೀಮಂತಿಕೆ ಅಲ್ಲ. 6 ಐಶ್ವರ್ಯಗಳಲ್ಲಿ ಕೊನೆಯ ಐಶ್ವರ್ಯ ಯಾವುದು? ವೈರಾಗ್ಯ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಂ ಭಗ ಇತಿಂಗಣ. ಪ್ರಭುಪಾದರು ಯಾವಾಗಲೂ ಇದನ್ನ ವಿವರಿಸ್ತಾ ಇದ್ರು. ಭಗವಂತನಲ್ಲಿ 6 ವಿಶೇಷವಾದಂತಹ ಐಶ್ವರ್ಯಗಳು, ಷಡೈಶ್ವರ್ಯ ಸಂಪೂರ್ಣ. ಅದರಲ್ಲಿ ಕೊನೆಯದು ಯಾವುದದು ಅಂತ ಹೇಳಿದ್ರೆ ವೈರಾಗ್ಯ. ವೈರಾಗ್ಯ ಅನ್ನೋದು ಕೂಡ ಬಹಳ ಮುಖ್ಯವಾದ ಒಂದು ಐಶ್ವರ್ಯ. ಎಲ್ಲಾ ಸೌಕರ್ಯವಿದ್ರೂ ಕೂಡ ಅದನ್ನ ತ್ಯಾಗ ಮಾಡುವಂತಹ ಒಂದು ಮನಸ್ಥಿತಿ, ಮನೋಭಾವನೆ ಏನಿದೆಯಲ್ಲ, ಅದು ಒಂದು ಐಶ್ವರ್ಯ. ಸೊ ಆವಾಗ ಮೊದಲನೇ ಬಾರಿ ಪ್ರತಿಜ್ಞೆನ ಯಾವಾಗ ರಾಮಚಂದ್ರ ಮಾಡ್ದ, ಅವಾಗ ವೈರಾಗ್ಯದ ಶ್ರೀಮಂತಿಕೆ ಅವನಲ್ಲಿ ಬಂತು. ಇವಾಗ 2ನೇ ಬಾರಿ ಭರತನ ಭೇಟಿಯಾದ ಮೇಲೂ ಆ ಪ್ರತಿಜ್ಞೆ ನಿಂತು ಉಳಿದದ್ದರಿಂದ ಬಂದ ಈ ಶ್ರೀಮಂತಿಕೆ ಬೇರೆ ಬಗೆಯದು. ಭರತ ಯಾವಾಗ ಬಂದು ರಾಮಚಂದ್ರನನ್ನ ಬೇಡ್ಕೋತಾನೆ, ದಯವಿಟ್ಟು ವಾಪಸ್ ಬಾ, ಇವಾಗ ನೀನು ವಾಪಸ್ ಬಂದ್ರೆ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಯಾರಿಗೂ ಯಾವುದೇ ರೀತಿಯಾದಂತಹ ಪ್ರತಿಜ್ಞೆಯ ಭಂಗವೂ ಕೂಡ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೈಕೇಯಿಯಾಗಿ ಒಪ್ಕೊಂಡ್ಬಿಟ್ಟಿದ್ದಾಳೆ ಅಲ್ಲ. ಕೈಕೇಯಿ ಕೂಡ ಕೇಳ್ಕೊತಾಳೆ ಬಂದು ರಾಮಚಂದ್ರನಿಗೆ, ನಾನ್ ಮಾಡಿದ್ದು ಬಹಳ ದೊಡ್ಡ ತಪ್ಪಾಗೋಯ್ತು, ದಯವಿಟ್ಟು ವಾಪಸ್ಸು ಬಾ ಅಂತ. ಅದರಿಂದ ಅವಾಗ ಭರತ ಕೇಳ್ಕೊಂಡಾಗ ರಾಮಚಂದ್ರ ಬೇಕಾದ್ರೆ ವಾಪಸ್ ಹೋಗ್ಬೋದಾಗಿತ್ತು, ಆದರೂ ಅವನು ಹೋಗ್ಲಿಲ್ಲ. ಅದರಿಂದ ಯಾವ ಪ್ರತಿಜ್ಞೆಯನ್ನ ಮೊದಲನೇ ಬಾರಿ ಮಾಡಿದ್ದ ಆ ವೈರಾಗ್ಯದ ಸಂಪೂರ್ಣ ಈ ಭರತನ ಭೇಟಿ ಏನಾಯ್ತು, ಅದರ ಜೊತೆಗೆ ಆ ವೈರಾಗ್ಯ ಸಂಪೂರ್ಣವಾಯಿತು. ಏಕೆಂದ್ರೆ ಅಷ್ಟು ಪ್ರಲೋಭನೆ ಬಂದ್ರೂ ಕೂಡ ಅದಕ್ಕೆ ಹೋಗೂಡ್ಲಿಲ್ಲ ಶ್ರೀರಾಮಚಂದ್ರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಮಾನ್ ಎಂಬಂತಹ ಶಬ್ದ. ಸೊ ಇಲ್ಲಿ ಶ್ರೀ ಎಂಬಂತಹ ಆ ಒಂದು ಏನ್ ಶಬ್ದ ಇದೆಯಲ್ಲ, ಅದೇನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ರಾಮಚಂದ್ರನ ವೈರಾಗ್ಯವನ್ನ. ಭರತನ ನಿರ್ಬಂಧದಿಂದಲೂ ಅವಿಚಲನಾಗಿ ನಿಂತದ್ದನ್ನು ಸತ್ಯಸಂಧ ಶಬ್ದವು ತೋರಿಸುತ್ತದೆ. ಸೊ ಭರತ ಏನು ಪ್ರಲೋಭನೆಯನ್ನ ಕೊಡ್ತಾನೆ, ಪ್ರಲೋಭನೆ ಅಲ್ಲ, ಆದ್ರೂ ಭರತ ಎಷ್ಟು ಬೇಡ್ಕೋತಾನೆ, ಆದ್ರೂ ಅವನು ಹೋಗ್ಲಿಲ್ಲ ವಾಪಸ್ಸು. ಏಕೆಂದ್ರೆ ತಂದೆಗೆ ಕೊಟ್ಟಿದ್ದ ಮಾತಿನಿಂದ. ಆದ್ದರಿಂದ ಅದು ತನ್ನ ರಾಮಚಂದ್ರನ ಸತ್ಯಸಂಧತೆಯನ್ನ ಕೂಡ ತೋರಿಸ್ತದೆ. ತಾಯಿಯು ಭರತನು ವಸಿಷ್ಠರು ಮಂತ್ರಿಗಳು ಮಿತ್ರರು ಪ್ರಾರ್ಥಿಸಿ ಕರೆದರೂ ಇಷ್ಟು ಮಾತ್ರ ನೆಪ ಸಿಕ್ಕಿತೆಂದು ಮತ್ತೆ ರಾಜ್ಯ ಭೋಗವನ್ನು ಆಶಿಸಿದ ಗುಣವನ್ನು ಜಿತೇಂದ್ರಿಯ ತೋರಿಸುತ್ತದೆ. ಆಶಿಸದ ಅಂದ್ರೆ ಆಶೆ ಮಾಡದೇ ಇರತಕ್ಕಂಥದ್ದು, ಆಸೆ ಇಲ್ಲದೆ ಇರತಕ್ಕಂಥದ್ದು, ಅದನ್ನ ಜಿತೇಂದ್ರಿಯ ಎಂಬಂತಹ ಶಬ್ದ ತೋರಿಸುತ್ತೆ. ಸೊ
ಶ್ರೀಮಾನ್, ಸತ್ಯಸಂಧ ಮತ್ತೆ ಜಿತೇಂದ್ರಿಯ ಈ ಮೂರು ಶಬ್ದಗಳಿಗೆ ಏನ್ ಅರ್ಥ ಅಂತ ನೋಡಿದ್ವಿ. ಜಿತೇಂದ್ರಿಯ ಏನಕ್ಕೆ ಅಂತ ಹೇಳಿದ್ರೆ ಕೇವಲ ಭರತ ಮಾತ್ರ ಅಲ್ಲ, ತಾಯಂದಿರು, ವಸಿಷ್ಠರು, ಗುರುಗಳಾದಂತ ವಸಿಷ್ಠರು, ಮಂತ್ರಿಗಳು, ಸಮಸ್ತವಾಗಿರ್ತಕ್ಕಂಥ ಅಯೋಧ್ಯೆಯ ವಾಸಿಗಳು ಅವರೆಲ್ಲರೂ ಬಂದು ಕೇಳ್ಕೊತಾರೆ ರಾಮಚಂದ್ರನಿಗೆ. ಆದ್ರೂ ಕೂಡ ಅವನು ಹೋಗೊಳ್ಳೋದಿಲ್ಲ. ಅದರಿಂದ ಅವನು ಜಿತೇಂದ್ರಿಯ, ಜಿತ ಇಂದ್ರಿಯ, ಯಾರು ತನ್ನ ಇಂದ್ರಿಯಗಳನ್ನ ಗೆದ್ದಿರ್ತಾರೆ ಅವನು. ಚಿತ್ರಕೂಟದಲ್ಲೇ ಉಳಿದಿದ್ದರೆ ಏನು ಹಾನಿಯಾಗುತ್ತಿತ್ತು ಎಂದು ಕೇಳಿದರೆ, ಅಯೋಧ್ಯಾವಾಸಿಗಳು ರಾಮನನ್ನು ಬಿಟ್ಟಿರದೆ ಇಲ್ಲಿರುವನೆಂಬುದನ್ನು ತಿಳಿದು ದಿನಾ ಏನಾದರೊಂದು ನೆಪದಿಂದ ಭೇಟಿಯಾಗಲು ಗುಂಪು ಗುಂಪಾಗಿ ಬರುತ್ತಿದ್ದರೆ ಕಾಡಿಗೆ ಬಂದೇನಾಯಿತು. ಅಲ್ಲ, ಚಿತ್ರಕೂಟದಲ್ಲೇ ಉಳ್ಕೊಂಡ್ಬಿಡ್ಬೋದಾಗಿತ್ತು. ನಿಜವಾಗ್ಲೂ ರಾಮಚಂದ್ರ ಚಿತ್ರಕೂಟದಲ್ಲಿ ಇದ್ದಿದ್ದು ಕೇವಲ 3 ತಿಂಗಳು. ಯಾವ ಪ್ರಕಾರ ಅಂತ ಹೇಳಿದ್ರೆ ಈ ವಾಲ್ಮೀಕಿ ರಾಮಾಯಣದ ಪ್ರಕಾರ. ಆದರೆ ತುಳಸಿದಾಸರ ರಾಮಚರಿತ ಮಾನಸ ಏನಿದೆ ಅದರ ಪ್ರಕಾರ ವನವಾಸ 14 ವರ್ಷಗಳ ಕಾಲದಲ್ಲಿ 12 ವರ್ಷಗಳ ಕಾಲ ಚಿತ್ರಕೂಟದಲ್ಲೇ ಕಳೆದರು ಎಂಬಂತೆ ಆ ರಾಮಾಯಣದಲ್ಲಿ ಬರುತ್ತೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆ ರೀತಿಯಾದಂತಹ ವಿವರ ಇಲ್ಲ. ಅದರಿಂದ ನಾವು ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣಕ್ಕೆ ನಾವು ಬದ್ಧರಾಗಿರ್ತೀವಿ. ತುಳಸಿದಾಸರ ರಾಮಾಯಣ ಅದು ಅಸಂಬದ್ಧ ಅಂತ ಅಲ್ಲ, ಆದರೆ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಒಂದೊಂದು ಕಡೆ ಬಂದೇ ಬರ್ತದೆ. ಅದು ಕೂಡ ವೈಷ್ಣವ ರಾಮಾಯಣನೇ. ಆದ್ರೆ ನಮ್ಮ ವಾಲ್ಮೀಕಿ ರಾಮಾಯಣದ ಪ್ರಕಾರ ಚಿತ್ರಕೂಟದಲ್ಲಿ ಇದ್ದಿದ್ದು ಕೇವಲ 3 ತಿಂಗಳು ಮಾತ್ರ. ಅದಾದ್ಮೇಲೆ ದಂಡಕಾರಣ್ಯವನ್ನ ಪ್ರವೇಶ ಮಾಡಿ ಅದಾದ್ಮೇಲೆ ಪಂಚವಟಿಗೆ ಬಂದು ಅದೆಲ್ಲ ಆಗುತ್ತೆ. ಸೊ ಚಿತ್ರಕೂಟದಲ್ಲಿ ಉಳಿದಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅಯೋಧ್ಯೆಯಿಂದ ಎಲ್ಲರೂ ವಾಪಸ್ಸು ಪದೇ ಪದೇ ಬರ್ತಾ ಇದ್ರು. ಪದೇ ಪದೇ ಅಯೋಧ್ಯೆಯಿಂದ ಜನರು, ಅಯೋಧ್ಯಾವಾಸಿಗಳು ರಾಮಚಂದ್ರನನ್ನ ನೋಡೋದಕ್ಕೆ ಬರ್ತಾ ಇದ್ರೆ, ಅವನಿಂದ ವಿರಹವನ್ನ ತಡ್ಕೊಳಕ್ಕಾಗೋದಿಲ್ಲ ಅಂತ ಬರ್ತಾ ಇದ್ರೆ ಏನಾಗ್ತಾ ಇತ್ತು, ಕಾಡೆ ಮತ್ತೆ ಅಯೋಧ್ಯೆ ಆಗಿಬಿಡುತ್ತಿತ್ತು. ಅಲ್ಲ, ಎಲ್ಲಿ ಇರ್ತಾ ಇದ್ರು ರಾಮಚಂದ್ರ ಮತ್ತೆ ಸೀತೆ ಮತ್ತೆ ಲಕ್ಷ್ಮಣ, ಆ ಮೂರುವರು ಎಲ್ಲಿದ್ರು, ಚಿತ್ರಕೂಟ ಎಂಬಂತ ಪ್ರದೇಶವೇ ಅಯೋಧ್ಯೆ ಆಗ್ಬಿಡ್ತಾ ಇತ್ತು. ಅಲ್ಲ, ಅದು ಬೇಕಾಗಿರ್ಲಿಲ್ಲ ರಾಮಚಂದ್ರನಿಗೆ. ಅಷ್ಟು ಮಾತ್ರ ಅಲ್ಲ, ಭರತನೂ ದಿನ ರಾಜ್ಯಭಾರ ಸಲಹೆ ಕೇಳುತ್ತಾ ಬರುತ್ತಿದ್ದ. ಅಲ್ಲ, ರಾಜ್ಯಭಾರವನ್ನ ಹೇಗೆ ನಡೆಸೋದು, ನನ್ನ ಅಣ್ಣನಾದಂತ ರಾಮಚಂದ್ರ ಇಲ್ಲೇ ಇರಬೇಕಾದ್ರೆ ನಾನೇನಕ್ಕೆ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ಭರತನೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾ ಇದ್ದ ಅಲ್ವಾ. ಸೊ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅದಾದ್ಮೇಲೆ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ಮುದುಕಿಯರಾದ ತಾಯಂದಿರು, ಅಗ್ನಿಹೋತ್ರಶೀಲರಾದ ವೃದ್ಧ ಬ್ರಾಹ್ಮಣರು ಇಲ್ಲೇ ಕಾಯಂ ಉಳಿಯುತ್ತಿದ್ದರು. ಕೈಕೇಯಿಯು ಇಂಥ ವನವಾಸವನ್ನು ರಾಮನಿಗೆ ವಿಧಿಸಿರಲಿಲ್ಲ. ನೋಡಿ, ಇಲ್ಲಿ ಬರ್ತಾ ಇದೆ ಮತ್ತೆ ಮತ್ತೊಂದು ಮುಖ್ಯವಾದಂತಹ ವಿಷಯ. ಕೈಕೇಯಿಯು ಇಂಥ ವನವಾಸವನ್ನು ರಾಮನಿಗೆ ವಿಧಿಸಿರಲಿಲ್ಲ. ಏಕೆಂದ್ರೆ ಇದರ ಬಗ್ಗೆ ಕೈಕೇಯಿಗೆ ಮುಂಚೆನೆ ಗೊತ್ತಿತ್ತು. ಯಾವಾಗ ರಾಮಚಂದ್ರ ಹೊರಡೋದಕ್ಕೆ, ವನವಾಸಕ್ಕೆ ಹೊರಡೋದಕ್ಕೆ ಸಿದ್ಧನಾಗ್ತಾನೆ, ಆವಾಗ ದಶರಥನಿಗೆ ಎಷ್ಟು ನೋವಾಗ್ಬಿಡತ್ತೆ ಅಂತ ಹೇಳಿದ್ರೆ, ಕೈಕೇಯಿ ಮುಂದೆ ರಾಮಚಂದ್ರನಿಗೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಹೌದು, ನನ್ನಿಂದ ಈ ಮಾತನ್ನ ಹಿಂದೆ ತಗೊಳಕ್ಕೆ ಇವಾಗ ಆಗ್ತಾ ಇಲ್ಲ. ಅದರಿಂದ ನಾನೇನ್ ಮಾಡ್ತೀನಿ ಇವಾಗ ಅಂತ ಹೇಳಿದ್ರೆ, ನಾನು ಕೂಡ ನಿನ್ ಜೊತೆಗೆ ಬಂದ್ಬಿಡ್ತೀನಿ. ಅಷ್ಟು ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ಯಾರ್ಯಾರು ನಿನ್ನಿಂದ ವಿರಹವನ್ನ ತಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ, ನಾವೆಲ್ಲರೂ ಕೂಡ ನಿನ್ ಜೊತೆಗೆ ವನವಾಸಕ್ಕೆ ಬಂದ್ಬಿಡ್ತೇವೆ. ಅವಾಗ ಕೈಕೇಯಿ ಸುಮ್ಮನೆ ಬಿಡ್ತಾಳ? ಅಲ್ಲೇ ಪಕ್ಕದಲ್ಲೇ ಇದ್ಲಲ್ಲ, ಕೇಳಿಸ್ಕೊತಾ ಇದ್ಲು ಎಲ್ಲಾನು. ಅವಾಗ ಏನ್ ಹೇಳ್ತಾಳೆ ನೋಡಿ, ಇಲ್ಲಿ ಏನ್ ಹೇಳ್ತಾಳೆ ಅಂತ, ಅಯೋಧ್ಯ ಜನರು, ದಶರಥನು, ಮಂತ್ರಿ ಪುರೋಹಿತರು ಬೊಕ್ಕಸೆಯೊಡನೆ ಎಲ್ಲವನ್ನು ತೆಗೆದುಕೊಂಡು, ಕೇವಲ ಖಾಲಿ ಕೈಯಿಂದ ಬರೋದಲ್ಲ, ಯಾವ್ಯಾವ ಸಾಮಗ್ರಿಗಳು ಬೇಕಾಗಿತ್ತೋ ಅರಣ್ಯವಾಸಕ್ಕೆ ಎಲ್ಲವನ್ನು ತೆಗೆದುಕೊಂಡು ನಿಮ್ ಜೊತೆಗೆ ಬಂದ್ಬಿಡ್ತೇವೆ ಅಂತ ದಶರಥ ಹೇಳ್ತಾ ಇದ್ದಾನೆ. ಸೈನ್ಯದೊಡನೆ, ಬೊಕ್ಕಸೆಯೊಡನೆ ಮಾತ್ರನೂ ಅಲ್ಲ, ಸೈನ್ಯದೊಡನೆ ರಾಮನ ಹಿಂದೆ ನಡೆಯಲು ನಿಶ್ಚಯಿಸಿರುವುದಾಗಿ ದಶರಥನು ಅಪ್ಪಣೆ ಮಾಡಿದೊಡನೆಯೇ ಇಂಥ ಖಾಲಿ ರಾಜ್ಯ ಹೆಂಡವಿಲ್ಲದ ಬುರುಡೆಯಂತೆ ಭರತನಿಗೆ ಬೇಡವೆಂದು ಅವಳು ಹಠ ಹಿಡಿದಿದ್ದು ಸ್ಮರಣೀಯ. ಅದರ ಶ್ಲೋಕ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅಯೋಧ್ಯಾಕಾಂಡದ 35ನೇ ಸರ್ಗದ ಶ್ಲೋಕ ಇಲ್ಲಿ ಅನುಸಂಧೇಯ. ರಾಜ್ಯಂ ಗತಜನಂ ಸಾಧೋ ಪೀತಮಂಡಾಂ ಪೀತಮುಂಡಾಂ ಇದು ಒಂದೇ ನಿಮಿಷ. ಪೀತಮುಂಡಾಂ ಸುರಾಮಿವ ನಿರಾಸ್ವಾದ್ಯತಮಂ ಶೂನ್ಯಂ ಭರತೋ ನಾಭಿಪತ್ಸ್ಯತೆ. ಭರತಃ ನಾಭಿಪತ್ಸ್ಯತೆ, ಭರತನಿಗೆ ಇದು ಇಷ್ಟ ಆಗೋದಿಲ್ಲ. ಏನು? ರಾಜ್ಯಂ ಗತಜನಂ ಸಾಧೋ, ನನಗೆ ರಾಜ್ಯವನ್ನ ಬಿಟ್ಬಿಟ್ಟು ಅಯೋಧ್ಯೆಯ ಎಲ್ಲ ಪ್ರಜೆಗಳನ್ನ ನೀನ್ ಕರ್ಕೊಂಡು ಹೊಟ್ಟೋದ್ರೆ, ದಶರಥ ಅಂತ ಕೈಕೇಯಿ ಹೇಳ್ತಾ ಇದ್ದಾಳೆ ದಶರಥನಿಗೆ, ಅಯೋಧ್ಯೆಯ ಪ್ರಜೆಗಳನ್ನೆಲ್ಲ ಎಲ್ಲರನ್ನ ಕರ್ಕೊಂಡು ನೀನು ಅರಣ್ಯಕ್ಕೆ ರಾಮಚಂದ್ರನ ಜೊತೆಗೆ ಹೊರಟೋದ್ರೆ, ರಾಜ್ಯಂ ಗತಜನಂ ಸಾಧೋ ಪೀತಮುಂಡಾಂ ಸುರಾಮಿವ. ಇವ ಅಂದ್ರೆ ಅಲ್ಲಿ ಒಂದು ಹೋಲಿಕೆ ಕೊಡ್ತಾ ಇದ್ದಾರೆ, ಪೀತಮುಂಡಾಂ ಸುರಾಮಿವ. ನೀನ್ ಏನಂದ್ರೆ ನನಗೆ ಈ ತಲೆಯನ್ನ ಕೊಡ್ತಾ ಇದೀಯಾ,
ಆದ್ರೆ ಆ ಇದು ಏನಂತಾರೆ, ಹೆಂಡ ಅಂತ ಹೇಳ್ತಾರಲ್ಲ ಅದಕ್ಕೆ, ಹೆಂಡ ಕೊಡ್ತಾ ಇಲ್ಲ. ಹಂಗಂದ್ರೆ ಏನು ಅಂತ ಹೇಳಿದ್ರೆ, ರಾಜಂದ್ರು ಆಗಿನ ಕಾಲದಲ್ಲಿ ಬಹಳ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸುರಪಾನವನ್ನ ಮಾಡ್ತಾ ಇದ್ರು. ಸೊ ಯಾರಾದ್ರೂ ಖಾಲಿ ಒಂದು ಖಾಲಿ ಗ್ಲಾಸ್ ಅನ್ನ ತೆಗೆದುಕೊಂಡು ಬಂದು ಅಥವಾ ಅದರಲ್ಲಿ ಕೇವಲ ನೀರನ್ನ ತುಂಬಿಸ್ಬಿಟ್ಟು ಕೊಡೋದು, ಆ ರೀತಿ ಏನಾದ್ರು ಮಾಡಿದ್ರೆ ರಾಜನಿಗೆ, ಅವಾಗ ರಾಜನಿಗೆ ಬಹಳ ಕೋಪ ಬಂದ್ಬಿಡ್ತಾ ಇತ್ತು. ಎಲ್ಲಿ ಮದ್ಯಪಾನ ಎಲ್ಲಿ, ಆ ರೀತಿ ಅಲ್ಲ. ಸೊ ಪೀತ ಮುಂಡಾಂ ಸುರಾಮ್ ಇವ. ಸೊ ಅದ್ ಎಲ್ಲರನ್ನು ಕರ್ಕೊಂಡು ಹೋಗ್ತೀಯಾ, ಬರೀ ರಾಜ್ಯವನ್ನು ತೆಗೆದುಕೊಂಡು ನಾನೇನ್ ಮಾಡ್ಲಿ ಅಂತ ಕೈಕೇಯಿಯ ಒಂದು ಆಕ್ಷೇಪ. ನಿರಾಸ್ವಾದ್ಯ ತಮಂ ಶೂನ್ಯಂ, ನಿರಾಸ್ವಾದ್ಯ ತಮಂ ಶೂನ್ಯಂ. ಯಾಕೆಂದ್ರೆ ನಾನ್ ನಿನಗೆ ಈ ಬಹಳ ಒಳ್ಳೆ ಯಾವ್ದಾದ್ರು ರಸಾಯನವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಯಾರಾದ್ರೂ ಕೇವಲ ನೀರನ್ನ ತೆಗೆದುಕೊಂಡು ಬಂದ್ರೆ, ಅಲ್ಲ, ನಾನು ನಿನಗೆ ಒಂದು ಬಹಳ ಚೆನ್ನಾಗಿ ಜ್ಯೂಸ್ ಅನ್ನು ಕೊಡ್ತೀನಿ ಅಂತ ಹೇಳಿ ಕೇವಲ ನೀರನ್ನ ತೆಗೆದುಕೊಂಡು ಬಂದ್ರೆ, ನೀರಿನಲ್ಲಿ ಖಂಡಿತವಾಗ್ಲೂ ಸ್ವಾದ ಅನ್ನೋದು ಇದ್ದೇ ಇದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ. ಆದ್ರೆ ಜ್ಯೂಸ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಂದು ಕೇವಲ ನೀರನ್ನು ತೆಗೆದುಕೊಂಡು ಬಂದ್ರೆ ಹೇಗೆ ನೀರು ನಿರಾಸ್ವಾದ್ಯವಾಗ್ಬಿಡ್ತದೆಯೋ, ಅದೇ ರೀತಿಯಲ್ಲಿ ಅಯೋಧ್ಯೆಯನ್ನ ಕೊಡ್ತೀನಿ ಅಂತ ಹೇಳಿ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಪ್ರಜೆಗಳನ್ನೆಲ್ಲ ಕರೆದುಕೊಂಡು ಹೋಗಿ ಕೇವಲ ರಾಜ್ಯವನ್ನ ನನ್ನ ಹತ್ರ ಬಿಟ್ಬಿಟ್ಟು ಹೋದ್ರೆ ಅದು ನನಗೆ ನಿರಾಸ್ವಾದ್ಯವಾಗ್ಬಿಡ್ತದೆ, ಮತ್ತೆ ಭರತನಿಗೂ ಅದು ಇಷ್ಟ ಆಗೋದಿಲ್ಲ ಎಂಬಲ್ಲಿ ಕೈಕೇಯಿಯ ಆಶಯ ವ್ಯಕ್ತವಾಗಿದೆ. ಅದಕ್ಕಾಗಿಯೇ ಗುಹನು ಹಾಗೆಯೇ ಯಥಾಯೋಧ್ಯ ತಥೇಯಂ ತೇ, ತನ್ನೂರಿನಲ್ಲಿಯೇ ವನವಾಸ ಮುಗಿಯಲೆಂದು ಸೂಚಿಸಿದರೂ ಭಗವಂತನೊಪ್ಪಲಿಲ್ಲ. ಸೊ ಇಷ್ಟು ಮಾತ್ರ ಅಲ್ಲ, ಯಾವಾಗ ಚಿತ್ರಕೂಟವನ್ನ ಪ್ರವೇಶಿಸ್ತಾರೆ ಆವಾಗ ಗುಹ ಯಾವಾಗ ಭೇಟಿ ಆಗ್ತಾನೆ, ಅದರ ಬಗ್ಗೆ ನಾವಾಗಲೇ ಚರ್ಚೆ ಮಾಡಿದ್ವಿ, ಗುಹನ ಪ್ರಸಂಗದ ಬಗ್ಗೆ. ಆ ಪ್ರಸಂಗದಲ್ಲಿ ಗುಹ ರಾಮಚಂದ್ರನಿಗೆ ಹೇಳ್ತಾನೆ, ಅಯೋಧ್ಯೆ ಹೇಗಿತ್ತು, ಅಯೋಧ್ಯೆಯಲ್ಲಿ ಹೇಗಿದ್ದೆ ಹಾಗೆ ಇಲ್ಲೇ ಇದ್ಬಿಡು ಅಂತ ಗುಹ ರಾಮಚಂದ್ರನಿಗೆ ಕೇಳ್ಕೊತಾನೆ. ಏಕೆಂದ್ರೆ ಗುಹ ಪರಮ ಭಕ್ತ, ಭಗವಂತನ ಪರಮ ಭಕ್ತ. ಅದರಿಂದ ಕೇಳ್ಕೊತಾನೆ, ಇಲ್ಲೇ ಇದ್ಬಿಡು, ಅಯೋಧ್ಯೆಯಲ್ಲಿ ಬಹಳ ಸುಖವಾಗಿದ್ಯಲ್ಲ, ಅದೇ ರೀತಿಯಲ್ಲಿ ಎಲ್ಲಾ ಸೌಕರ್ಯಗಳನ್ನ ನಾನ್ ಮಾಡ್ಕೊಡ್ತೀನಿ ನಿನ್ಗೆ. ನಾನ್ ಬೇಟೆಗಾರ ಆದ್ರೂ ಕೂಡ ಯಾವ ಯಾವ ಸೌಕರ್ಯಗಳು ಬೇಕು ನಿನ್ಗೆ, ಸೀತೆಗೆ ಮತ್ತೆ ಲಕ್ಷ್ಮಣನಿಗೆ ಎಲ್ಲಾ ಸೌಕರ್ಯಗಳನ್ನ ಮಾಡ್ಕೊಡ್ತೀನಿ, ಇಲ್ಲೇ ಇದ್ಬಿಡು ಅಂತ ಗುಹ ಕೇಳ್ಕೊತಾನೆ. ಅದಕ್ಕೂ ರಾಮಚಂದ್ರ ಒಪ್ಪಲಿಲ್ಲ. ಸುಮಂತ್ರನನ್ನು ಹತ್ತಿರ ಕೊಳ್ಳದುದು ಅದೇ ಕಾರಣಕ್ಕಾಗಿ. ಸುಮಂತ್ರ ಕೂಡ ಯಾವಾಗ ರಾಮಚಂದ್ರನನ್ನ, ಸೀತೆಯನ್ನ ಮತ್ತೆ ಲಕ್ಷ್ಮಣರನ್ನ ಅಲ್ಲಿ ಬಿಟ್ಬಿಟ್ಟು ಹೊರಡ್ತಾ ಇರ್ತಾನೆ, ಆವಾಗ ಪದೇ ಪದೇ ವಾಪಸ್ಸು ತಿರುಗಿ ನೋಡ್ತಾ ಇರ್ತಾನೆ ರಾಮಚಂದ್ರ. ಮತ್ತೆ ತಿರುಗ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ. ಆದ್ರೆ ಸುಮಂತ್ರ ಅಲ್ಲಿ ಸುಮಾರು 7 ದಿವಸಗಳ ಕಾಲ ಅಲ್ಲೇ ಕಾಯ್ತಾ ಇದ್ದಂತೆ. ಏನಕ್ಕೆ ಕಾಯ್ತಾ ಇದ್ದ ಅಂತ ಹೇಳಿದ್ರೆ, ರಾಮಚಂದ್ರ ಪ್ರಾಯಶಃ ತಾನು ಖಂಡಿತವಾಗ್ಲೂ ರಾಮಚಂದ್ರ ವನವಾಸವನ್ನ ಮಾಡ್ತಾನೆ, ಆದ್ರೆ ಸೀತೆಯನ್ನ ಕರ್ಕೊಂಡು ಹೋಗಿದ್ದಾನೆ. ಸೀತೆಯೋ ಸುಕುಮಾರಿ, ಯಾವತ್ತೂ ಕೂಡ ಅರಣ್ಯದಲ್ಲಿ ವಾಸ ಮಾಡಿದಂತವಳೆ ಅಲ್ಲ. ಅದರಿಂದ ಪ್ರಾಯಶಃ ಸೀತೆಗೆ ಆ ಅರಣ್ಯವಾಸ ಆಗದೇನೆ ಆವಾಗ ರಾಮಚಂದ್ರ ಆಯ್ತು, ಆ ಪ್ರತಿಜ್ಞಾ ಭಂಗವಾದ್ರೂ ಸರಿ, ತೊಂದರೆ ಇಲ್ಲ, ಸೀತೆಗೆ ನಾನು ದುಃಖ ಕೊಡೋದಕ್ಕೆ ಇಷ್ಟ ಇಲ್ಲ, ಅದರಿಂದ ವಾಪಸ್ ಬಂದ್ಬಿಡ್ತೇವಾ ಅಂತ ಅಂದ್ಕೊಂಡು ಸುಮಂತ್ರ ಏನ್ ಮಾಡ್ತಾ ಇದ್ದ, ಅದೇ ಪ್ರದೇಶದಲ್ಲಿ 7 ದಿವಸ ಕಾಯ್ತಾ ಇದ್ದ. ಆದ್ರೂ ರಾಮಚಂದ್ರ ವಾಪಸ್ ಹೋಗ್ಲಿಲ್ಲ. ಅಲ್ಲ, ಲಕ್ಷ್ಮಣನನ್ನು ಸೀತೆಯನ್ನು ಹಾಗೆ ಅಲ್ಲೇ ಇರಲೆಂದು ಹೇಳಿದರೂ ಅವರು ಬೇರೆ ವೇದಾಂತ ನ್ಯಾಯವನ್ನೊಡ್ಡಿ ಭಗವಂತನ ಬಾಯಿ ಮುಚ್ಚಿಸಿ ಅವನ ಅವಿಭಾಜ್ಯ ಅಂಗಗಳಾದ ತಮ್ಮಿಂದ ಏಕಾಂತ ವನವಾಸ ವಿಧಿಗೆ ಭಂಗವಿಲ್ಲವೆಂದು ತೋರಿಸಿಯೇ ಹಿಂಬಾಲಿಸಿದರು. ಸೊ ಲಕ್ಷ್ಮಣ ಮತ್ತೆ ಸೀತೆಗೂ ಕೂಡ ಅದೇ ರೀತಿಯಲ್ಲಿ ಹೇಳ್ತಾನೆ. ಆದ್ರೆ ಅವರು ಬೇರೆ ಬಹಳಷ್ಟು ವಾದ ವಿವಾದವನ್ನ ಮಾಡಿ ರಾಮಚಂದ್ರನ ಜೊತೆಗೆ ಅವರು ಬಂದ್ಬಿಡ್ತಾರೆ. ನಾಗರಸ್ಯ ಜನಸ್ಯ ಎಂದ ಮೇಲೆ ಮೂಲದಲ್ಲಿ ಒಂದು ಚಕಾರವಿದೆ, ಅದು 3ನೇ ಕಾರಣವನ್ನು ಸೂಚಿಸುತ್ತದೆ. ಇದಲ್ಲದೆ ಅಂದ್ರೆ ಅಯೋಧ್ಯ ಜನರು ಅಲ್ಲಿಗೆ ಬಂದು ರಾಮಚಂದ್ರನನ್ನ ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದಲ್ಲದೆ ಬೇರೆ ಒಂದು ಕಾರಣ ಕೂಡ ಇದೆ. ಏನದು ಅಂತ ಹೇಳಿದ್ರೆ, ಚಿತ್ರಕೂಟದಲ್ಲಿ ಪ್ರಭು ಬಂದಾಗಿನಿಂದಲೂ ಖರಾದಿ ರಾಕ್ಷಸರ ಅನುಚರರ ದೆಸೆಯಿಂದ ಚಿತ್ರಕೂಟಸ್ಥರಾದ ಋಷಿ ಮುನಿಗಳ ಮೇಲೆ ಕಾಟ, ದಾಳಿ, ಹಿಂಸೆ ಹೆಚ್ಚಾಯಿತು. ಯಾವಾಗ ರಾಮಚಂದ್ರ, ಲಕ್ಷ್ಮಣ ಮತ್ತೆ ಸೀತೆ ಅಲ್ಲಿ ಬಂದು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಚಿತ್ರಕೂಟದಲ್ಲಿ, ಆವಾಗ ಅಲ್ಲಿದ್ದಂತಹ ಋಷಿ ಮುನಿಗಳ ಮೇಲೆ ಖರ, ದೂಷಣ ಇತ್ಯಾದಿ ರಾಕ್ಷಸರ ಅನುಚರರು ಯಾರಿದ್ರು ಅವರು ಮತ್ತಷ್ಟು ಹೆಚ್ಚು ದಾಳಿಯನ್ನ, ಹಿಂಸೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಅಲ್ಲಿಂದ ಇವಾಗ ನಾವು ಮುಂದಕ್ಕೆ ಹೊರಡಬೇಕು ಅಂತ ರಾಮಚಂದ್ರ ನಿಶ್ಚಯಿಸ್ತಾನೆ. ಹಾಗೆ ಮುಂದೆ ಹೊರಟದ್ದು ಏಕಾಗ್ರ ಚಿತ್ತದಿಂದ ಎಂದು ಮೂಲದಲ್ಲಿ ಹೇಳಿರುವುದಕ್ಕೆ ಮುಂದಿನ ವಾಲ್ಮೀಕಿ ರಾಮಾಯಣದ ವಿವರವಾದ ಭಾಗದಲ್ಲಿ ಅದ್ಭುತ ಸ್ವಾರಸ್ಯ ನಿರೂಪಣೆ ಇದೆ. ಒಂದು ವೇಳೆ ಭರತಾದಿಗಳು ಮಂತ್ರಿ ಪುರಜನರು ಯಾರು ಪದೇ ಪದೇ ಬರದಿದ್ದರೂ ಶ್ರೀರಾಮನಿಗೆ ಒಂದು ಹೆಜ್ಜೆ ಅಯೋಧ್ಯೆಗೆ ಹೋಗಿ ಪ್ರತಿಜ್ಞಾಭಂಗವಾದರೂ ಸರಿ,
ಪ್ರೀತಿ ಪಾತ್ರರನ್ನು ಒಮ್ಮೆ ನೋಡಿ ಬರಬೇಕೆಂಬ ಚಾಪಲ್ಯ ಬರುವ ಸಂಭವವಿತ್ತು. ಇದನ್ನ ಕೇಳಬೇಕಾದ್ರೆ ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ಅಲ್ಲ. ರಾಮಚಂದ್ರನಿಗೆ ಕೂಡ ಚಾಪಲ್ಯ ಬಂದ್ಬಿಡ್ತಾ ಇತ್ತ. ಅಕಸ್ಮಾತ್ ಚಿತ್ರಕೂಟದಲ್ಲಿ ಉಳಿದಿದ್ರೆ ಪ್ರಾಯಶಃ ರಾಮಚಂದ್ರನಿಗೆ ನಾನು ಒಮ್ಮೆ ಹೋಗಿ ಎಲ್ಲಾ ಜನರನ್ನ ಹೋಗಿ ನೋಡ್ಕೊಂಡು ಬರ್ಬೇಕು ಅಂತ ರಾಮಚಂದ್ರನಿಗೆ ಬಂದ್ಬಿಡ್ತಾ ಇತ್ತ ಅಂತ ಇದನ್ನ ಕೇಳಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯವಾಗ್ಬೋದು. ಆದ್ರೆ ಅದಕ್ಕೆ ಪ್ರಮಾಣ ಇದೆ. ಇಲ್ಲೇ ನೋಡಿ, ಅಯೋಧ್ಯಾಕಾಂಡದಲ್ಲೇನೆ ನಿಷ್ಠಿತಾಪಿ ಮೇ ಬುದ್ಧಿ ವನವಾಸೆ ದೃಢವ್ರತಃ ಭರತ ಸ್ನೇಹ ಸಂತಪ್ತ ಬಾಲಿಶೀಕ್ರಿಯತೆ ಪುನಃ. ವನವಾಸವನ್ನು ವ್ರತದಂತೆ ಬಿಡದೆ ಪರಿಪಾಲಿಸಬೇಕೆಂಬ ದೃಢ ಸಂಕಲ್ಪವು ನಿಶ್ಚಿತವಾಗಿದ್ದರು ಭರತನ ಸ್ನೇಹದಿಂದ ಸಂತಪ್ತವಾದ ನನ್ನ ಬುದ್ಧಿಯು ಮತ್ತೆ ಹುಡುಕಾಟ ಮಾಡುತ್ತಿದೆ ಅಂತ ಸೀತೆಗೆ ರಾಮಚಂದ್ರ ಹೇಳ್ತಾ ಇದ್ದಾನೆ. ಇದು ಏನು ತೋರಿಸುತ್ತೆ? ರಾಮಚಂದ್ರನ ದೃಢ ಸಂಕಲ್ಪ ಭಂಗ ಆಗಿರೋದನ್ನ ತೋರಿಸೋದಿಲ್ಲ ಇದು. ಆದ್ರೆ ಇದೇನನ್ನ ತೋರಿಸುತ್ತೆ ಅಂದ್ರೆ ಭರತನ ಮೇಲೆ ಇದ್ದಂತಹ ಪ್ರೀತಿ, ರಾಮಚಂದ್ರನಿಗೆ ಯಾವ ಪ್ರೀತಿ ಇತ್ತು ಭರತನ ಮೇಲೆ ಅದನ್ನ ತೋರಿಸುತ್ತೆ ಅಲ್ಲ. ಭಕ್ತರಲ್ಲಿ ಭಗವಂತನಿಗೆ ಎಂಥ ಪಾಶ ಎಂಬುದಕ್ಕೆ ಇದು ನಿದರ್ಶನ. ಭರತನನ್ನು ಎಂದೋ ಒಂದು ದಿನ ನೆನೆಸಿಕೊಂಡು ಪಟ್ಟ ಪಾಡು ಇದಲ್ಲ. ಒಂದೊಂದು ದಿನ ಮಾತ್ರ ಭರತನನ್ನ ನೆನೆಸ್ತಾ ಇರಲಿಲ್ಲ ರಾಮಚಂದ್ರ. ಪ್ರತಿ ದಿವಸ ಪ್ರತಿ ಕ್ಷಣ ಕೂಡ. ಚಿತ್ರಕೂಟದಲ್ಲಿ ಅವನನ್ನು ಬೀಳ್ಕೊಂಡಾಗಲೇ ಆರಂಭವಾದ ಈ ಪಾಡು ರಾವಣ ವಧೆಯಾಗಿ ವಿಭೀಷಣಾಭಿಷೇಕವಾಗಿ ಅವನು ಲಂಕೆಗೆ ಪ್ರಭು ಒಂದು ಹೆಜ್ಜೆ ಬಂದು ಹೋಗಬೇಕೆಂದು ಹಠ ಹಿಡಿಯುವವರೆಗೂ ಒಂದೇ ಸಮ 14 ವರ್ಷವೂ ಉಳಿಯಿತು. ಕೇವಲ ಭರತ ರಾಮ ಮಿಲಾಪ ಏನಿದೆ, ಭರತ್ ಮಿಲಾಪ್ ಅಂತ ಏನ್ ಕರೀತಾರೆ ಹಿಂದಿ ಭಾಷೆಯಲ್ಲಿ, ಅಲ್ಲಿಗೆ ಅದು ಮುಗಿದೋಗ್ಲಿಲ್ಲ. 14 ವರ್ಷಗಳು ಕೂಡ ಭರತನನ್ನ ನೆನೆಸ್ಕೊಂಡು ಅವನು ಅಳುತ್ತಿದ್ದ. ಭರತನು ತಾಯಂದಿರು ಬಾಷ್ಪಗೃಹೀತ ಕಂಠ್ಯ ಎಂಬಂತೆ ಗದ್ಗದಿತರಾಗಿ ವಿಧಿಯಿಲ್ಲದೆ ಭಗವಂತನನ್ನಗಲಿ ಊರ ಕಡೆಗೆ ಹೊರಟರೆ, ಇತ್ತ ಶ್ರೀ ರಾಮಚಂದ್ರನು ರುದನ್ ಕುಟೀಂ ಸ್ವಾಂ ಪ್ರವಿವೇಶ ರಾಮ. ರುದನ್ ಅಂದ್ರೆ ಅಳುತ್ತಾ ರಾಮಚಂದ್ರ ಕುಟೀರವನ್ನ ಪ್ರವೇಶಿಸಿದನು. ಭರತನೋ ಆ ಕಡೆ ಹೊರಟೋಗ್ಬಿಟ್ಟ ವಾಪಸ್ಸು ಅಯೋಧ್ಯೆ ಕಡೆಗೆ. ಆದ್ರೆ ರಾಮಚಂದ್ರ ಈ ಕಡೆ ಹತ್ಕೊಂಡು ಅವನು ತನ್ನ ಕುಟೀರವನ್ನ ಪ್ರವೇಶಿಸ್ತಾ ಇದ್ದಾನೆ. ಅಂದಿನ ಸಾಯಂಕಾಲ ಸಂಧ್ಯಾವಂದನೆಯ ಮಂತ್ರಗಳೇ ಪ್ರಭುವಿಗೆ ಮರೆಯಲಾರಂಭಿಸಿದವು. ಯಾಕೆಂದ್ರೆ ರಾಮಾಯಣದಲ್ಲಿ ಮತ್ತೆ ಭಾಗವತದಲ್ಲೂ ಕೂಡ ಕೃಷ್ಣ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದರ ವಿವರ ಇದೆ. ಸೊ ರಾಮಚಂದ್ರ ಲಕ್ಷ್ಮಣ ಗಾಯತ್ರಿ ಮಂತ್ರ ಜಪವನ್ನ 3 ಬಾರಿ ಪ್ರತಿ ದಿವಸ ತಪ್ಪದೆ ಮಾಡ್ತಾ ಇದ್ರು ಎಂಬುವಂತೆ ವಿವರ ನಮ್ಗೆ ರಾಮಾಯಣದಲ್ಲಿ ಸಿಗತ್ತೆ. ಸೊ ಆವತ್ತಿನ ಸಾಯಂಕಾಲ ಸಂಧ್ಯಾವಂದನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ರಾಮಚಂದ್ರ ಆ ಸಂಧ್ಯಾವಂದನೆಯ ಮಂತ್ರಗಳನ್ನೇ ಮರೆತು ಬಿಟ್ಟಂತೆ. ಏನಕ್ಕೆ ಅಂತ ಹೇಳಿದ್ರೆ ಭರತನ ಅಗಲಿದ ನೋವು ಏನಿತ್ತು ಅದನ್ನ ತಡ್ಕೊಳ್ಳೋಕೆ ಅವನಿಗೆ ಆಗ್ತಾ ಇರ್ಲಿಲ್ಲ. ಸೊ ಅಗ್ನಿಹೋತ್ರಾದಿ ಕಾರ್ಯಗಳಲ್ಲಿ ಏಕಾಗ್ರತೆ ತಪ್ಪಿತು. ಎಲ್ಲಿ ನಿಂತರೂ ಏನು ಮಾಡಿದರೂ ಭರತನ ನೆನಪು ಅವನಾಡಿದ ಮಾತುಗಳು, ಅವನು ಕುಳಿತು ಹಠ ಮಾಡಿದ ಜಾಗ, ತಾಯಂದಿರು ಬಂದು ಅತ್ತದ್ದು, ಆ ಎಲ್ಲಾ ಸನ್ನಿವೇಶಗಳು ಒಂದೊಂದಾಗಿ ನೆನಪಾಗುತ್ತಾ ಪಾಶ ಹೆಚ್ಚಾಗಿ ಅಲ್ಲೇ ಉಳಿದರೆ ವನವಾಸ ಪೂರ್ತಿಯಾಗುವ ಸಾಧ್ಯತೆಗಳು ಕಾಣಬರಲಿಲ್ಲ. ಆದ್ದರಿಂದಲೇ ಚಿತ್ರಕೂಟವನ್ನು ಬಿಟ್ಟು ಮುಂದಕ್ಕೆ ಅವರು ಹೋಗ್ತಾರೆ. ಇಹಮೇ ಭರತೋ ದೃಷ್ಟೋ ಮಾತರಷ್ಟ ಸನಾಗರಾಹ ಸಾಚಮೇ ಸ್ಮೃತಿರನ್ವೇತಿ ತಾನ್ ನಿತ್ಯಂ ಅನುಶೋಚತಃ. ಪ್ರತಿ ದಿವಸ ಇವರ ಶೋಕವನ್ನ ಮಾಡ್ತಾ ಇದ್ರೆ, ಅವರ ಸ್ನೇಹ ಏನಿತ್ತು ಅದರ ಅನುಭೂತಿಯನ್ನ ಮಾಡ್ತಾ ಇದ್ರೆ, ಅವರ ಸ್ಮೃತಿ ಏನಿದೆ ಅವರ ನೆನಪು ಹೆಚ್ಚಾಗ್ತಾ ಹೋದ್ರೆ ಇಲ್ಲಿ ನಾನು 14 ವರ್ಷಗಳ ಕಾಲ ವನವಾಸವನ್ನ ಮಾಡೋದಕ್ಕೆ ಅದು ಬಾಧಕವಾಗ್ತದೆ. ವನವಾಸದ ಕೊನೆಯ ಘಟ್ಟದಲ್ಲೂ ಈ ಹಂಬಲ ವಿಪರೀತವಾಗಿತ್ತು. ಅಲ್ಲಿಂದ ಹೊರಟುಬಿಟ್ಟ. ಹೌದು, ಚಿತ್ರಕೂಟದಿಂದ ಹೊರಟು ಅದಾದ್ಮೇಲೆ ಬೇರೆ ಎಲ್ಲ ದಂಡಕಾರಣ್ಯವನ್ನ ಪ್ರವೇಶ ಮಾಡಿ ಪಂಚವಟಿಗೆ ಬಂದು, ಅದಾದ್ಮೇಲೆ ಸಂಪೂರ್ಣವಾದಂತ ದಕ್ಷಿಣ ಭಾರತಕ್ಕೆ ಹೋಗಿ, ಅದಾದ್ಮೇಲೆ ಲಂಕೆಗೆ ಹೋಗಿ ರಾವಣನ ಜೊತೆಗೆ ಯುದ್ಧವನ್ನ ಮಾಡಿ ರಾವಣನ ವಧೆಯನ್ನ ಮಾಡಿ, ಅದಾದ ಮೇಲೆ ವಿಭೀಷಣನನ್ನ ಪಟ್ಟಾಭಿಷೇಕ ಮಾಡಿದರೂ ಕೂಡ ಆ ಶೋಕ ಹೋಗಲಿಲ್ಲ. ಏನಕ್ಕೆ? ಅಯೋಧ್ಯೆ ದೂರವಾದರೂ ಪುಷ್ಪಕವಿದೆ, ದಾರಿ ಪ್ರಯಾಣ ದೂರವಲ್ಲ, ಒಮ್ಮೆ ನನ್ನೂರಿಗೆ ಪಾದ ಬೆಳೆಸಿರಿ ಎಂದು ವಿಭೀಷಣ ಎಷ್ಟೇ ಕೇಳಿದರೂ ಕೂಡ. ನೋಡಿ, ನನ್ನಂತರ ಪುಷ್ಪಕ ವಿಮಾನವಿದೆ, ಅದು ಮನಸ್ಸಿನ ವೇಗದಲ್ಲಿ ನಿಮ್ಮನ್ನ ವಾಪಸ್ಸು ಅಯೋಧ್ಯೆಗೆ ಕರೆದುಕೊಂಡು ಹೋಗ್ಬಿಡ್ತದೆ, ನೀವೇನು ಚಿಂತೆ ಮಾಡಬೇಡಿ, ನಾನು ಖಂಡಿತವಾಗಲೂ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನ ಅಯೋಧ್ಯೆಗೆ ಮುಟ್ಟಿಸ್ತೇನೆ, ದಯವಿಟ್ಟು ಒಮ್ಮೆ ಮಾತ್ರ ಒಂದೇ ಒಂದು ಬಾರಿ ಲಂಕೆಗೆ ಬಂದು ನಿಮ್ಮ ಪಾದ ಸ್ಪರ್ಶವನ್ನ ಮಾಡಿ ಅದಾದ್ಮೇಲೆ ವಾಪಸ್ಸು ಅಯೋಧ್ಯೆಗೆ ಹೋಗಿ ಅಂತ ವಿಭೀಷಣ ಎಷ್ಟೇ ಕೇಳ್ಕೊಂಡ್ರು ಕೂಡ ಅಂದು ಭರತ ಕೇಳಿದೊಡನೆಯೇ ಅವನ ಕೋರಿಕೆಯನ್ನು ನೆರವೇರಿಸಲಾದುದಕ್ಕೆ ಪರಿತಪಿಸುವ ನನ್ನ ಮನಸ್ಸು ಅವನನ್ನು ನೋಡಲು ತವಕಾಪಡುತ್ತಿದೆ. ತ್ವಂತು ಮೇ ಭ್ರಾತರಂ ದ್ರಷ್ಟುಂ ಭರತಂ ತ್ವರತೆ ಮನಃ. ತ್ವರತೆ ಅಂದ್ರೆ ಬಹಳ ಬೇಗ ನಾನು ನೋಡ್ಬೇಕಂತ ಒಂದು ಹಂಬಲ ಮನಸ್ಸಿನಲ್ಲಿ. ಸೊ ಎಂದೆಂದರಲ್ಲೂ ಇದು ಎತ್ತ ಅಲ್ಲ. ಅದರಿಂದ ರಾಮಚಂದ್ರ ಲಂಕೆಯ ಒಳಗೆ ಹೋಗೋದೇ ಇಲ್ಲ. ಅಲ್ಲಿಂದನೇ
ಅವನು ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಹನುಮಂತನನ್ನ ಮುಂಚೆ ಕಳಿಸಿ ಹೋಗಿ ಭರತನನ್ನ ಸ್ವಲ್ಪ ಕಾಪಾಡು ಅಂತ ಹೇಳಿ ಅವನು ಅಲ್ಲಿಂದಲೇ ಹೊರಟುಬಿಡ್ತಾನೆ. ಆದುದರಿಂದ ಚಿತ್ರಕೂಟದಲ್ಲೇ ತಂಗಿದ್ದರೆ ಈ ಪಾಶ ಸುತರಾಂ ಬಿಡುತ್ತಿರಲಿಲ್ಲವೆಂಬ ಪ್ರಬಲವಾದ ಕಾರಣವನ್ನು ಚಕಾರದಿಂದ ಇಲ್ಲಿ ಸೂಚಿಸಿರುವುದು ಕವಿಯ ಜಾಣತನಕ್ಕೆ ನಿದರ್ಶನ ಅಲ್ಲ. ಸೊ ವಾಲ್ಮೀಕಿ ಅಥವಾ ವ್ಯಾಸರು ಕೇವಲ ಒಂದು ಚಕಾರವನ್ನ ಉಪಯೋಗಿಸಿದ್ರೆ ಕೂಡ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅರ್ಥ ಇರ್ತದೆ ಎಂಬುದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳ್ತಾ ಇದ್ದಾರೆ. ಸೊ ಚಕಾರವನ್ನ ಕೂಡ ನಾವು ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ ಅಲ್ಲ. ಸಂಸ್ಕೃತದ ಶ್ಲೋಕಗಳಲ್ಲಿ ಯಾವುದೇ ಒಂದು ಅಕ್ಷರ, ವಿಶೇಷವಾಗಿ ಶಾಸ್ತ್ರಗಳಲ್ಲಿ ಇರ್ತಕ್ಕಂಥ ಶ್ಲೋಕಗಳಲ್ಲಿ ಒಂದೇ ಒಂದು ಅಕ್ಷರ ಕೂಡ ಜಾಸ್ತಿ ಅಥವಾ ಕಡಿಮೆ ಇರೋದಿಲ್ಲ. ಯಾವುದೇ ಅಕ್ಷರ ಹೆಚ್ಚು ಕಡಿಮೆ ಆಗೋದಿಲ್ಲ, ಎಲ್ಲ ಸರಿಯಾಗಿರ್ತದೆ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಇದೀಗ ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈ ಶ್ಲೋಕದಲ್ಲಿ ವಿಶೇಷವಾಗಿ ರಾಮಚಂದ್ರ ದಂಡಕಾರಣ್ಯವನ್ನ ಏನಕ್ಕೆ ಪ್ರವೇಶಿಸಿದ ಎಂಬುದರ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ಅಲ್ಲ. ದಂಡಕಾರಣ್ಯದ ಪ್ರವೇಶದ ಹಿಂದೆ ರಾಮಚಂದ್ರನಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಇತ್ತು. ಏನು ಅಂತ ಹೇಳಿದ್ರೆ, ಆ ಎಲ್ಲ ಅಯೋಧ್ಯಾವಾಸಿಗಳು ಬಂದು ರಾಮಚಂದ್ರನನ್ನ ಭೇಟಿಯಾಗೋದಕ್ಕೆ ಬರ್ತಾ ಇದ್ರು. ಮತ್ತೆ ರಾಮಚಂದ್ರ ವನವಾಸವನ್ನ ಸಂಪೂರ್ಣ ಮಾಡೋಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಅಂದ್ಕೊಂಡು ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾನೆ. ಸೊ ಇದೀಗ ಮುಂದಿನ ಶ್ಲೋಕದಲ್ಲಿ ಬಹಳ ಮುಖ್ಯವಾದಂತ ಪ್ರಸಂಗ ಬರ್ತದೆ. ಋಷಿ ಮುನಿಗಳ ಜೊತೆಗೆ ರಾಮಚಂದ್ರನ ಭೇಟಿ ಅಥವಾ ರಾಮಚಂದ್ರನ ಮಿಲನ ಏನಿತ್ತು ಅದನ್ನ ಈ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ಬೋದು. ಮತ್ತೆ ಉಚ್ಚಾರಣೆ ಮಾಡ್ತೀನಿ, ದಯವಿಟ್ಟು ಒಬ್ರು ನನ್ನ ಹಿಂದೆ ಇದರ ಉಚ್ಚಾರಣೆಯನ್ನ ನೀವು ಮಾಡಬಹುದು. ಯಾರು ಮಾಡ್ತೀರಾ ದಯವಿಟ್ಟು ರಾಧಾ ಮಾತಾಜಿಯವರು ದಯವಿಟ್ಟು ನನ್ನಿಂದ ಹೇಳಿ. ಪ್ರವಿಶ್ಯ ತು ಮಹಾರಣ್ಯಂ ರಾಮಃ ರಾಜೀವಲೋಚನಃ ವಿರಾಧಂ ರಾಕ್ಷಸಂ ಹತ್ವಾ ಶರಭಂಗಂ ದದರ್ಶ ಸುತೀಕ್ಷ್ಣಂ ಚಾಪ್ಯಗಸ್ತ್ಯಂ ಚ ಅಗಸ್ತ್ಯಭ್ರಾತರಂ ತಥಾ ಪ್ರವಿಶ್ಯತು ಮಹಾರಣ್ಯಂ ರಾಮೋ ರಾಜೀವಲೋಚನಃ ವಿರಾಧಂ ರಾಕ್ಷಸಂ ಹತ್ವಾ ಶರಭಂಗಂ ದದರ್ಶಃ ಸುತೀಕ್ಷ್ಣಂ ಚಾಪ್ಯಗಸ್ತ್ಯಂ ಚ ಅಗಸ್ತ್ಯಭ್ರಾತರಂ ತಥಾ ಪ್ರವಿಶ್ಯತು ಮಹಾರಣ್ಯಂ ರಾಮೋ ರಾಜೀವಲೋಚನಃ ವಿರಾಧಂ ರಾಕ್ಷಸಂ ಹತ್ವಾ ಶರಭಂಗಂ ದದರ್ಶಃ ಸುತೀಕ್ಷ್ಣಂ ಚಾಪ್ಯಗಸ್ತ್ಯಂ ಚ ಅಗಸ್ತ್ಯಭ್ರಾತರಂ ತಥಾ ಧನ್ಯವಾದಗಳು. ಇದರ ಅರ್ಥ ಹೇಗೆ ಬರುತ್ತೆ ಅಂದ್ರೆ ಬಹಳ ಸರಳ, ನೋಡಿದ್ದೀರಾ ಅಲ್ಲ, ಬಹಳ ಸರಳ ಅರ್ಥ ಇದ್ರದ್ದು. ಪ್ರವಿಶ್ಯ ಅಂತ ಹೇಳಿದ್ರೆ ಪ್ರವೇಶ ಮಾಡಿದ ನಂತರ, ಅಂದ್ರೆ ದಂಡಕಾರಣ್ಯವನ್ನ ಪ್ರವೇಶ ಮಾಡಿದ ನಂತರ. ಮಹಾರಣ್ಯಂ ಅಂದ್ರೆ ದಂಡಕಾರಣ್ಯಕ್ಕೆ ಮಹಾರಣ್ಯ ಅಂತ ಹೇಳ್ತಾ ಇದ್ದಾರೆ. ಮಹಾರಣ್ಯವಾದಂತಹ ದಂಡಕಾರಣ್ಯವನ್ನ ರಾಮ, ಲಕ್ಷ್ಮಣ ಮತ್ತೆ ಸೀತೆ ಪ್ರವೇಶ ಮಾಡಿದ ನಂತರ ರಾಮ ಎಂಬಂತಹ ವ್ಯಕ್ತಿಗೆ ಒಂದು ವಿಶೇಷಣ ಹಾಕ್ತಾ ಇದ್ದಾರೆ ಇಲ್ಲಿ. ರಾಜೀವಲೋಚನ ಅಂದ್ರೆ ಕಮಲದಂತೆ ಕಣ್ಣುಗಳನ್ನ ಉಳ್ಳುವಂತಹವನು, ಅವನಿಗೆ ರಾಜೀವಲೋಚನ ಎಂಬಂತಹ ಶಬ್ದ ರಾಮನಿಗೆ ವಿಶೇಷಣವಾಗಿ ವಾಲ್ಮೀಕಿ ಮುನಿಗಳು ಎಷ್ಟೊಂದು ಬಾರಿ ರಾಮಾಯಣದಲ್ಲಿ ಉಪಯೋಗಿಸ್ತಾರೆ. ಅದನ್ನ ನಾವು ಚರ್ಚೆ ಮಾಡ್ತೀವಿ ವ್ಯಾಖ್ಯಾನದಲ್ಲಿ. ಸೊ
ಮಹಾರಣ್ಯವನ್ನ ಪ್ರವೇಶ ಮಾಡಿದ ನಂತರ ಏನೇನು ಆಯ್ತು ಅಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿರಾಧಂ ರಾಕ್ಷಸಂ ಹತ್ವ, ವಿರಾಧ ಎಂಬಂತ ರಾಕ್ಷಸನನ್ನ ರಾಮಚಂದ್ರ ಮತ್ತೆ ಲಕ್ಷ್ಮಣ ಇಬ್ಬರು ಸೇರಿ ಸಂಹಾರ ಮಾಡ್ತಾರೆ. ಮತ್ತೆ ಅವನ ಮುಕ್ತಿ ಏನಿತ್ತು ಅವನ ಮುಕ್ತಿಗೆ ಕಾರಣರಾಗ್ತಾರೆ. ಶರಭಂಗಂ ದದರ್ಶಃ, ಶರಭಂಗ ಎಂಬಂತಹ ಋಷಿಗಳನ್ನ ಅವರು ಭೇಟಿ ಮಾಡ್ತಾರೆ. ಸುತೀಕ್ಷ್ಣಂ ಚ ಅಗಸ್ತ್ಯಂ ಚ, ಸುತೀಕ್ಷ್ಣ ಮತ್ತೆ ಅಗಸ್ತ್ಯಂ, ಅಗಸ್ತ್ಯ ಎಂಬಂತ ಮತ್ತಿಬ್ಬರು ಋಷಿ ಮುನಿಗಳು ಯಾರಿದ್ರು ಅವರ ಆಶ್ರಮಕ್ಕೆ ಕೂಡ ಭೇಟಿಯನ್ನ ನೀಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಗಸ್ತ್ಯ ಭ್ರಾತರಂ ತಥಾ, ಅಗಸ್ತ್ಯ ಭ್ರಾತರ ಅಂದ್ರೆ ಯಾರು? ಅಗಸ್ತ್ಯನ ತಮ್ಮನಾದಂಥವ್ರು. ಯದ್ಯಪಿ ಅಗಸ್ತ್ಯರಿಗೆ ನಿಜವಾಗಿ ನೋಡಿದ್ರೆ ರಕ್ತದಿಂದ ಯಾರು ತಮ್ಮ ಅಥವಾ ಅಣ್ಣ ಯಾರು ಇರಲಿಲ್ಲ, ಆದ್ರೂ ಕೂಡ ಇಲ್ಲಿ ಭ್ರಾತರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಅಥವಾ ಅಣ್ಣ ಅಂತ ಅರ್ಥ, ಭ್ರಾತ ಅಂದ್ರೆ. ಸೊ ಅದ್ಯಾರು ಅಂತ ನಾವು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ ಅಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಅನುವಾದ ಸರಳವಾಗಿದೆ. ಮಹಾರಣ್ಯವನ್ನು ಪ್ರವೇಶಿಸಿದ ಶ್ರೀರಾಮಚಂದ್ರನು ರಾಜೀವಲೋಚನನೂ ಆಗಿ ವಿರಾಧನೆಂಬ ರಾಕ್ಷಸನನ್ನು ಕೊಂದು ಶರಭಂಗನನ್ನು, ಸುತೀಕ್ಷ್ಣರನ್ನು, ಅಗಸ್ತ್ಯರನ್ನು, ಅಗಸ್ತ್ಯರ ಸೋದರರನ್ನು ದರ್ಶನ ಮಾಡಿದನು. ಸರಳ ಆಯ್ತಾ. ಇದು 38ನೇ ಶ್ಲೋಕ. ವ್ಯಾಖ್ಯಾನ ಇವಾಗ ನೋಡ್ಬೋದು ನಾವು. ಸೊ ಈ ಶ್ಲೋಕದಲ್ಲಿ ಒಂದೇ ನಿಮಿಷ, ಈ ಶ್ಲೋಕದಲ್ಲಿ ತು ಶಬ್ದವು ಬಂದಿರುವ ಸೊಬಗನ್ನು ಸವಿಯಬೇಕು. ಅದರ ಬದಲು ಸಹ ಹಾಕಿದ್ದರೂ ಸಾಕಾಗಿದ್ದಾಗ ತು ಹಾಕಲು ಏನನ್ನೋ ವ್ಯಾವರ್ತಿಸುವ ಸಂದರ್ಭವು ಇಲ್ಲಿ ಉದ್ದೇಶವಾಗಿರುವುದು. ವ್ಯಕ್ತ ತು ಎಂದರೆ ಆದರೂ ಎಂಬ ಅರ್ಥವಿದೆ. ಸೊ ಇದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರವಿಶ್ಯ ತು, ಸಾಮಾನ್ಯವಾಗಿ ತು ಎಂಬಂತ ಶಬ್ದ ಯಾವಾಗ ಯಾವ ಒಂದು ವಾಕ್ಯವನ್ನ ನಾವು ಹಿಂದೆ ಮಾಡಿದ್ದೇವೆ ಅದರ ವಿರುದ್ಧವಾಗಿ ಮತ್ತೊಂದು ವಾಕ್ಯವನ್ನ ಮಾಡಬೇಕಾದ್ರೆ ಆವಾಗ ಉಪಯೋಗಿಸ್ತೇವೆ ಅಲ್ಲ. ತು ಅಂದ್ರೆ ಇಂಗ್ಲಿಷ್ ನಲ್ಲಿ ಬಟ್ ಅಲ್ಲ, ಕನ್ನಡದಲ್ಲಿ ಆದರೆ. ಇವಾಗ ಆದರೆ ಅಂತ ಯಾವಾಗ ಉಪಯೋಗಿಸ್ತೀವಿ? ಏನಾದ್ರೂ ಒಂದು ಹೇಳಿ ಅದಕ್ಕೆ ಸ್ವಲ್ಪ ಭಿನ್ನವಾಗಿ ಬೇರೆ ಏನಾದ್ರೂ ಹೇಳಬೇಕಾದ್ರೆ ಅವಾಗ ನಾವು ಆದರೆ ಅಂತ ಹೇಳ್ತೀವಿ ಅಲ್ಲ. ನಾವು ಏನಾದ್ರೂ ಉದಾಹರಣೆಗೆ ನಾನು ರಾತ್ರಿ 9 ಗಂಟೆಗೆ ಮಲಗಿದೆ, 9 ಗಂಟೆಗೆ ಮಲಗಿದೆ, ಆದರೆ 10 ಗಂಟೆಗೆ ಮತ್ತೆ ಎದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಆದರೆ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾನು ಮಲಗಿದ್ದು ಮತ್ತೆ ಹೇಳೋದು ಎರಡು ವಿರುದ್ಧವಾದಂತಹ ಕಾರ್ಯಗಳು ಅಲ್ಲ. ಸೊ ಆದರೆ ಅಂದ್ರೆ ಸಾಮಾನ್ಯವಾಗಿ ಆ ರೀತಿ ಪರಸ್ಪರ ವಿರೋಧವಾಗಿರ್ತಕ್ಕಂಥ ವಾಕ್ಯಗಳಿದ್ರೆ ಆವಾಗ ಆದರೆ ಅಂತ ಉಪಯೋಗಿಸ್ತೇವೆ. ಆದ್ರೆ ಇಲ್ಲಿ ಆ ರೀತಿ ಏನು ಕಾಣಿಸ್ತಾ ಇಲ್ಲ, ಆದ್ರೂ ತು ಅಂತ ಉಪಯೋಗಿಸಿದ್ದಾರೆ. ಏನಕ್ಕೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು, ಒಂದು ಸಣ್ಣ ಅಕ್ಷರ, ಒಂದು ಚಕಾರ ತುಕಾರ ಇದ್ರೂ ಕೂಡ ಅದನ್ನ ವ್ಯಾಖ್ಯಾನದಲ್ಲಿ ವಿವರಿಸ್ತಾರೆ. ಮಹಾರಣ್ಯಕ್ಕೆ ಪ್ರವೇಶಿಸಿದರೂ ಶ್ರೀರಾಮನು ರಾಜೀವಲೋಚನನೇ ಆದನು ಎಂಬುದು ಆಗ ಶ್ಲೋಕಾರ್ಥ. ಸೊ ಮಹಾರಣ್ಯವನ್ನ ಪ್ರವೇಶಿಸಿದರೂ ಆದರೂ ರಾಮಚಂದ್ರ ರಾಜೀವಲೋಚನನೇ ಆದನು. ರಾಜೀವಲೋಚನ ಅಂದ್ರೆ ಏನು? ಆಗ್ಲೇ ನಾವು ನೋಡಿದ್ವಿ, ಕಮಲದಂತೆ ಕಣ್ಣುಗಳನ್ನ ಉಳ್ಳುವಂತವನು. ಸೊ ರಾಮಚಂದ್ರನ ಸೌಂದರ್ಯ ಅರಣ್ಯವನ್ನ ಪ್ರವೇಶಿಸಿದ ನಂತರ ಅದು ಕರಗಲಿಲ್ಲ ಅಥವಾ ಕಡಿಮೆ ಆಗ್ಲಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಲ್ಲಿ ಆದರೂ ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ. ಅಯೋಧ್ಯೆಯಲ್ಲಿ ಇರ್ಬೇಕಾದ್ರೆ ಎಲ್ಲ ಭೂಷಣ ಏನೇನಿತ್ತು ಅಂದ್ರೆ ಎಲ್ಲ ಒಡವೆಗಳೇನಿತ್ತು ಅದರಿಂದ ವಿಭೂಷಿತನಾಗಿದ್ದ ಶ್ರೀರಾಮಚಂದ್ರ. ಎಲ್ಲ ಬಹಳ ವೈಭವಯುತವಾದಂತಹ ವಾತಾವರಣದಲ್ಲಿದ್ದ, ಆದ್ದರಿಂದ ಬಹಳ ಸುಂದರನಾಗಿದ್ದ. ಆದರೆ ಅರಣ್ಯಕ್ಕೆ ವಲ್ಕಲವನ್ನ ಧರಿಸಿ ಹೋದ. ಆದ್ದರಿಂದ ಅರಣ್ಯವನ್ನ ಪ್ರವೇಶಿಸಿದ ನಂತರ ಅವನಲ್ಲಿ ಇದ್ದಂತಹ ಸೊಬಗು ಕಡಿಮೆ ಆಗ್ಬಿಡ್ತಾ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನೂ ಜಾಸ್ತಿ ಆಯ್ತು. ಯಾಕೆಂದ್ರೆ ಋಷಿ ಮುನಿಗಳು ಎಲ್ಲರೂ ರಾಮಚಂದ್ರನನ್ನ ಕಂಡು ದಂಡಕಾರಣ್ಯದಲ್ಲೇ ಆಕರ್ಷಿತರಾದದ್ದು. ನೀವು ಭಕ್ತಿ ರಸಾಮೃತ ಸಿಂಧುವನ್ನ ಓದಿದ್ರೆ ಅಲ್ಲಿ ರೂಪ ಗೋಸ್ವಾಮಿಯವರು ಇದನ್ನೇ ಹೇಳ್ತಾರೆ. ರಾಮಚಂದ್ರನ ಸೊಬಗನ್ನ ನೋಡಿ ಎಲ್ಲಾ ಋಷಿಮುನಿಗಳು ಕೂಡ ಬಹಳ ಆಕರ್ಷಿತರಾಗಿ ಅವರಲ್ಲಿ ಯಾವ ರಸದ ಅನುಭೂತಿ ಆಯಿತು ಅಂತ ಹೇಳಿದ್ರೆ ಮಾಧುರ್ಯ ರಸದ ಅನುಭೂತಿ ಆಯಿತು. ಆದ್ದರಿಂದಲೇ ದಂಡಕಾರಣ್ಯದ ಋಷಿಗಳೆಲ್ಲರೂ ರಾಮಚಂದ್ರನ ಜೊತೆಯಲ್ಲಿ ಆ ರೀತಿಯಾದಂತಹ ಒಂದು ಸಂಬಂಧವನ್ನ ಕಲ್ಪಿಸಿಕೊಳ್ಳಬೇಕಂತ ಇಷ್ಟ ಆಯಿತು. ಆದ್ರೆ ರಾಮಚಂದ್ರನೋ ಏಕಪತ್ನಿ ವ್ರತ, ಆದ್ರಿಂದ ಅದು ಆ ಜನ್ಮದಲ್ಲಿ ಸಾಧ್ಯವಾಗೋದಿಲ್ಲ ಅಂತ ತಿಳಿದು ಆವಾಗ ಅವರೆಲ್ಲರೂ ಮನಸ್ಸಿನ ಅಂತರಾಳದಲ್ಲಿ ಅವನ ಮುಂದಿನ ಜನ್ಮದ ಬಗ್ಗೆ ಅವರೆಲ್ಲರಿಗೂ ಗೊತ್ತಿತ್ತು. ಯಾಕೆಂದ್ರೆ ಅವರೆಲ್ಲರೂ ತ್ರಿಕಾಲಜ್ಞಿಗಳು.
ತ್ರಿಕಾಲಜ್ಞರಾಗಿದ್ದರು. ಆದ್ದರಿಂದ ಅವರೆಲ್ಲರಿಗೂ ಗೊತ್ತಿತ್ತು ಮುಂದೆ ಕೃಷ್ಣನಾಗಿ ಅವನು ಮತ್ತೆ ಬರ್ತಾನೆ ಅಂತ. ಆದ್ದರಿಂದ ಕೃಷ್ಣನಾಗಿ ಬಂದಾಗ ಅದೇ ಋಷಿ ಮುನಿಗಳು ಅವರಿಗೆ ಋಷಿಚಾರಿ ಗೋಪಿ ಅಂತ ಹೇಳ್ತಾರೆ. ಋಷಿಚಾರಿ ಗೋಪಿ ಅಂತ ಹೇಳಿದ್ರೆ ಏನು, ಆ ಯಾವ ಋಷಿ ಮುನಿಗಳು ರಾಮಚಂದ್ರನ ಜೊತೆಗೆ ಆ ಈ ಮಾಧುರ್ಯ ರಸದ ಅನುಭೂತಿಯನ್ನ ಮಾಡೋದಕ್ಕೆ ಆಸೆಯನ್ನ ಪಟ್ರು, ಅವರೇ ಕೃಷ್ಣ ಲೀಲೆಯಲ್ಲಿ ಗೋಪಿಕಾ ಸ್ತ್ರೀಯರಾಗಿ ಬರ್ತಾರೆ ಅಲ್ಲ. ಇದು ಮರ್ಮ. ಸೊ ನಾನು ಏನ್ ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ರಾಮಚಂದ್ರನ ಸೊಬಗು ಅಲ್ಲಿ ಅರಣ್ಯದಲ್ಲಿ ಮತ್ತಷ್ಟು ಹೆಚ್ಚಾಯಿತು. ಆ ವಲ್ಕಲವನ್ನ ಧರಿಸಿದ ನಂತರ ಅವನ ಸೊಬಗು ಮತ್ತಷ್ಟು ಹೆಚ್ಚಾಯಿತು. ಅದರಿಂದ ಆ ರಾಜೀವ ಲೋಚನ ಆದಂತಹ ರಾಮಚಂದ್ರ ಅಯೋಧ್ಯೆಯಲ್ಲೂ ರಾಜೀವ ಲೋಚನ, ಮತ್ತೆ ಈ ಅರಣ್ಯದಲ್ಲೂ ಕೂಡ ರಾಜೀವ ಲೋಚನ ಅನ್ನೋದನ್ನ ಹೇಳೋದಕ್ಕೆ ಇಲ್ಲಿ ಆದರು ಅಂತ ಹೇಳ್ತಾ ಇದ್ದಾರೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಸೊಗಸಾದಂತಹ ವ್ಯಾಖ್ಯಾನ ಇದು. ಇದರಲ್ಲೇನು ಭಾವವೆಂದರೆ, ಶ್ರೀರಾಮಚಂದ್ರನು ಗೊಂಡಾರಣ್ಯದೊಳಗೆ ಪ್ರವೇಶ ಮಾಡಿದರು. ಅವನ ಸುಂದರ ನೇತ್ರಗಳು ಯಾವುದೋ ವಿಶಿಷ್ಟ ಭಾವದಿಂದ ಅರಳುತ್ತಾ ಅವನ ಹರ್ಷವನ್ನೇ ಸೂಸುತ್ತಿದ್ದವು ಎಂಬುದು. ಇದನ್ನು ಕೊಂಚ ವಿವರಿಸುವ ಅಂದ್ರೆ, ಇವಾಗ ವಿವರ ಕೊಡ್ತಾರೆ. ಇವಾಗ ರಾಜೀವ ಲೋಚನ ಎಂಬ ಶಬ್ದವು ಶ್ರೀರಾಮ ವರ್ಣನೆ, ರಾಜೀವ ಲೋಚನವೆಂಬ ಶ್ರೀರಾಮ ವರ್ಣನೆ ಶ್ರೀರಾಮಾಯಣದಲ್ಲಿ ಹಲವು 100 ಸಲ ಬರುವುದುಂಟು. ಅಂದ್ರೆ ಎಷ್ಟೊಂದು 100 ಬಾರಿ ಬರುತ್ತಂತೆ. ಅವು ಒಂದೊಂದು ಸಂದರ್ಭದಲ್ಲೂ ಒಂದು ವಿಶೇಷಾರ್ಥವನ್ನೇ ಹೊಂದಿರುವುದೇ ವಿನ ಕೇವಲ ಸ್ವಭಾವ ಉಕ್ತಿಗಳಲ್ಲ. ಒಂದೊಂದು ಸಂದರ್ಭದಲ್ಲೂ ಯಾವಾಗ ರಾಜೀವ ಲೋಚನ ಅಂತ ಬರುತ್ತೆ, ಅಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನದು? ಉದಾಹರಣೆಗೆ, ವಿಶ್ವಾಮಿತ್ರರು ರಾಮನನ್ನು ತಮ್ಮೊಡನೆ ಕಳುಹಿ ಕೊಡುವಂತೆ ದಶರಥನನ್ನು ಕೇಳಿದಾಗ ಸಂಕಟಪಟ್ಟು ದೊರೆಯು. ಯಾವಾಗ ವಿಶ್ವಾಮಿತ್ರರು ಬರ್ತಾರೆ, ಆಗ್ಲೇ ಇದನ್ನೆಲ್ಲ ನಾವು ಆಗ್ಲೇ ನೋಡಿ ಮುಂದಕ್ಕೆ ಬಂದಾಗಿದೆ. ಆಗ್ಲೇ ಇದು ಬಾಲಕಾಂಡದಲ್ಲಿ ಬರುವಂತಹ ವಿಷಯ. ವಿಶ್ವಾಮಿತ್ರರು ಬಂದು ರಾಮನನ್ನ ನನ್ನ ಜೊತೆ ಕಳಿಸ್ಕೊಡು, ಅಹಂ ವೇದ್ಮಿ ಯಾವುದು ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾಹ ಏಚೇಮೆ ತಪಸಿ ಸ್ಥಿತಾಹ ಅಂತ ವಿಶ್ವಾಮಿತ್ರರು ದಶರಥನಿಗೆ ಹೇಳ್ತಾರೆ. ಅವಾಗ ದಶರಥ ಏನ್ ಹೇಳ್ತಾನೆ? ಊನಷೋಡಶ ವರ್ಷೋಮೇ ರಾಮೋ ರಾಜೀವ ಲೋಚನಃ ಅಂತ ಹೇಳ್ತಾನೆ. ಇದರಲ್ಲಿ ಬಹಳ ಅದ್ಭುತವಾದಂತಹ ಸ್ವಾರಸ್ಯ ಇದೆ ಈ ಶಬ್ದದಲ್ಲಿ, ಈ ವಾಕ್ಯದಲ್ಲಿ. ಊನಷೋಡಶ ವರ್ಷೋಮೇ ರಾಮೋ ರಾಜೀವ ಲೋಚನಃ. ರಾಮನಿಗೆ ಇನ್ನು 16 ವರ್ಷಗಳು ಕೂಡ ಆಗಿಲ್ಲ. ನಿಜವಾಗ್ಲೂ ಅವಾಗ ರಾಮಚಂದ್ರನಿಗೆ ವಯಸ್ಸಿದ್ದಿದ್ದು 12 ವರ್ಷಗಳ ವಯಸ್ಸು. ಸೊ 12 ವರ್ಷಗಳ ವಯಸ್ಸು ಅವನಿಗೆ ಆಗಿದೆ ಅಷ್ಟು ಮಾತ್ರ ಅಂತ ಹೇಳೋದು ಬಿಟ್ಟು 16 ವರ್ಷಗಳು ಕೂಡ ರಾಮಚಂದ್ರನಿಗೆ ಆಗಿಲ್ಲ ಅಂತ ದಶರಥ ಏನಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಯುದ್ಧ ಮಾಡೋದಕ್ಕೆ ಕನಿಷ್ಠ ಪಕ್ಷ ಬೇಸಿಕ್ ಕ್ವಾಲಿಫಿಕೇಶನ್ ಅಂತ ಏನಿದೆ, ಬೇಸಿಕ್ ಏಜ್ ಲಿಮಿಟ್ ಅಂತ ಏನಿದೆ, ಅದು ಏನಾಗಿತ್ತು ಅಂತ ಹೇಳಿದ್ರೆ 16 ವರ್ಷಗಳ ವಯಸ್ಸು. ಹೇಗೆ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಬೇಕು ನಮ್ಗೆ ಅಂತ ಹೇಳಿದ್ರೆ 18 ವರ್ಷಗಳ ವಯಸ್ಸಾಗಬೇಕು ನಮ್ಗೆ ಅಲ್ಲ. 18 ವರ್ಷ ಇಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ನ ಕೊಡಬಾರ್ದು. ಕೊಡ್ತಾರೇನೋ ಒಂದೊಂದ್ಸತಿ. ಇನ್ನು ಭಾರತದಲ್ಲಿ ಲಂಚ ತಿಂದು ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ಸಾಮಾನ್ಯವಾದಂತ ನಿಯಮ ಇದೆ. ಸೊ ಆಗಿನ ಕಾಲದಲ್ಲಿ 16 ವರ್ಷಗಳ ವಯಸ್ಸು ನಿಯಮ ಇದ್ದಿದ್ದು, ಒಂದು ಏಜ್ ಲಿಮಿಟ್ ಇದ್ದಿದ್ದು ಏನಕ್ಕೆ? ಯುದ್ಧವನ್ನ ಮಾಡೋದಕ್ಕೆ. ಅದರಿಂದ ಇನ್ನು 16 ವರ್ಷಗಳು ಕೂಡ ಆಗಿಲ್ಲ. ಮತ್ತೆ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ? ರಾಜೀವ ಲೋಚನನಾದಂತಹ ಶ್ರೀರಾಮಚಂದ್ರನಿಗೆ. ಏನಕ್ಕೆ ರಾಜೀವ ಲೋಚನ ಅಂತ ಹೇಳ್ತಾ ಇದ್ದಾರೆ? ಏನಕ್ಕೆ ಅಂದ್ರೆ, ಕಮಲ ಅಂದ್ರೆ ತಾವರೆ ಯಾವಾಗ ಅರಳತ್ತೆ, ಸೂರ್ಯ ಯಾವಾಗ ಉದಯ ಆಗತ್ತೆ, ಸೂರ್ಯೋದಯ ಯಾವಾಗ ಆಗತ್ತೆ, ಅದರ ಜೊತೆಗೆ ಕಮಲ ಕೂಡ ಅರಳತ್ತೆ, ತಾವರೆ ಅರಳತ್ತೆ. ಸೂರ್ಯಾಸ್ತ ಯಾವಾಗ ಆಗತ್ತೆ ಆವಾಗ ಕಮಲ ಕೂಡ ಮುಚ್ಕೊಂಡ್ಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ರಾಮಚಂದ್ರ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಎದ್ಬಿಡ್ತಾನೆ, ಸೂರ್ಯಾಸ್ತ ಆದ ಕೂಡಲೇ ಮಲ್ಕೊಂಡ್ಬಿಡ್ತಾನೆ. ಆದ್ರೆ ನೀವು ರಾಕ್ಷಸರ ಜೊತೆಗೆ ರಾಮಚಂದ್ರನನ್ನ ಕರೆದುಕೊಂಡು ಹೋಗಿ ಯುದ್ಧವನ್ನ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀರಾ. ಆ ರಾಕ್ಷಸರು ನಿಶಾಚರರು ಅಂದ್ರೆ ರಾತ್ರಿ ಏಳುವಂತವ್ರು, ಸೂರ್ಯಾಸ್ತದ ಜೊತೆಗೆ ಎದ್ದು ಸೂರ್ಯೋದಯ ಜೊತೆಗೆ ಅವರು ಮಲಗುವಂತವ್ರು. ಅಂಥವ್ರ ಜೊತೆಗೆ ರಾಮಚಂದ್ರನನ್ನ ನೀವು ಯುದ್ಧ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅಂತ ವ್ಯಂಗ್ಯವಾಗಿ ದಶರಥ ವಿಶ್ವಾಮಿತ್ರರಿಗೆ ಈ ರೀತಿಯಾಗಿ ಕೇಳ್ತಾ ಇದ್ದಾನಂತೆ. ಆ ರೀತಿ ವ್ಯಾಖ್ಯಾನಕಾರರು ಇದೇ ಗೋವಿಂದರಾಜರು ಅಲ್ಲಿ ಬರೀತಾರೆ ಅಲ್ಲ. ಸ್ವರಾಮೋ ರಾಜೀವ ಲೋಚನಃ, ಅಲ್ಲಿ ರಾಜೀವ ಲೋಚನ ಎಂಬಂತ ಶಬ್ದಕ್ಕೆ ಈ ರೀತಿಯಾದಂತಹ ಅರ್ಥ ಅಂತ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅಷ್ಟೇನೆ. ಆದ್ರೆ ಇಲ್ಲಿ ಪ್ರಕೃತದಲ್ಲಿ ಹಾಗಲ್ಲ. ಈಗ ರಾಮನಿಗೆ 25 ವರ್ಷದ ಪ್ರಾಯ, ಆದರೂ ರಾಜೀವ ನೇತ್ರನೇ ಹೌದು. ಇಲ್ಲಿನ ಭಾವ ಬೇರೆ, ಹೇಗೆಂದು ನೋಡುವ.
ಸೊ ಇಲ್ಲಿ ಯಾವ ಅರ್ಥದಲ್ಲಿ ರಾಜೀವ ಲೋಚನ ಎಂಬಂತ ಶಬ್ದವನ್ನ ಇಲ್ಲಿ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ, ಪಟ್ಟಾಭಿಷೇಕ ನಿಂತು ಅರಣ್ಯವಾಸದ ಆದೇಶ ದೊರೆತಾಗ ಲಕ್ಷ್ಮಣನಿಗೆ ಪ್ರಭು ಹೇಳುತ್ತಾನೆ. ಏನಂತ ಹೇಳ್ತಾನೆ? ಯಾವಾಗ ಪಟ್ಟಾಭಿಷೇಕ ನಿಂತು ಯಾವಾಗ ವನವಾಸಕ್ಕೆ ಹೋಗ್ಬೇಕು ಅಂತ ದಶರಥ ರಾಮಚಂದ್ರನಿಗೆ ಆದೇಶವನ್ನ ಕೊಡ್ತಾನೆ, ಲಕ್ಷ್ಮಣ ಅವಾಗ ಆಚೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾನೆ. ಲಕ್ಷ್ಮಣನಿಗೆ ಅವನಿಗೆ ಕೋಪ ಎದ್ದು ಬೀಳ್ತಾ ಇರ್ತದೆ, ಆದ್ರೆ ಅವನು ಏನು ಹೇಳೋದಕ್ಕಾಗೋದಿಲ್ಲ. ಆದ್ರಿಂದ ರಾಮಚಂದ್ರನಿಂದ ಒಂದು ಆದೇಶವನ್ನ ಕಾಯ್ತಾ ಇರ್ತಾನೆ. ನೀನು ಹೇಳು ನನಗೆ, ಬೇಕಾದ್ರೆ ನನ್ನ ತಂದೆಯ ಸಂಹಾರವನ್ನ ಬೇಕಾದ್ರೂ ಮಾಡ್ತೀನಿ ಅಂತ ಅಲ್ಲಿ ಬರುತ್ತೆ ಅಯೋಧ್ಯಾಕಾಂಡದಲ್ಲಿ ಅಲ್ಲ. ಸೊ ಲಕ್ಷ್ಮಣನಿಗೆ ಕೋಪ ಅನ್ನೋದು ಉಕ್ಕಿ ಹರಿತಾ ಇರ್ತದೆ, ಆದ್ರೆ ಏನು ಹೇಳೋದಕ್ಕಾಗೋದಿಲ್ಲ. ಅದರಿಂದ ರಾಮಚಂದ್ರನಿಗೆ ಗೊತ್ತಾಗತ್ತೆ ಲಕ್ಷ್ಮಣನಿಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ. ಅದರಿಂದ ಮುಂಚೆನೆ ಲಕ್ಷ್ಮಣ ಏನಾದ್ರೂ ರಾಮಚಂದ್ರನಿಗೆ ಹೇಳೋದಕ್ಕಿಂತ ಮುಂಚೆನೆ ರಾಮಚಂದ್ರ ಅಲ್ಲಿಂದ ಆಚೆ ಬಂದು ಲಕ್ಷ್ಮಣನಿಗೆ ಏನ್ ಹೇಳ್ತಾನೆ? ಮಾಚ ಲಕ್ಷ್ಮಣ ಸಂತಾಪಂ ಕಾರ್ಷಿ ಲಕ್ಷ್ಮ್ಯ ವಿಪರ್ಯಯೇ ರಾಜ್ಯಂ ವಾ ವನವಾಸೋ ಮಹೋದಯ. ಅದ್ಭುತವಾದಂತಹ ಶ್ಲೋಕ. ಮಾಚ ಲಕ್ಷ್ಮಣ ಸಂತಾಪಂ ಕಾರ್ಷಿ, ಸಂತಾಪವನ್ನ ಪಡಬೇಡ ಲಕ್ಷ್ಮಣ, ದುಃಖ ಪಡಬೇಡ. ಲಕ್ಷ್ಮ್ಯ ವಿಪರ್ಯಯೇ, ಹೌದು ನಿನ್ನೆ ಲಕ್ಷ್ಮಿ ಅನ್ನೋಳು ನನಗೆ ನನ್ನನ್ನ ನೋಡಿ ನಗ್ತಾ ಇದ್ಲು, ಆದ್ರೆ ಇವತ್ತು ನನ್ನಿಂದ ವಿಮುಖಳಾಗಿದ್ದಾಳೆ. ಅಂದ್ರೆ ಇವತ್ತು ನನ್ನ ಜೊತೆಗೆ ಅವಳಿಗೆ ಅಷ್ಟೊಂದು ಸಂತೋಷ ಆಗಿಲ್ಲ, ಯಾವುದೋ ಒಂದು ದೈವವಶದಿಂದ. ವಿಪರ್ಯಯ ಅಂದ್ರೆ ಆಪೋಸಿಟ್ ಆಗಿದೆ. ನಿನ್ನೆ ಲಕ್ಷ್ಮಿ ಅನ್ನೋಳು ಯಾವ ಕೃಪೆಯನ್ನ ತೋರಿಸ್ತಾ ಇದ್ದು ನನ್ನ ಮೇಲೆ, ಇವತ್ತು ಅದಕ್ಕೆ ವಿಪರೀತವಾದಂತಹ ಪರಿಸ್ಥಿತಿ ಬಂದಿದೆ. ಆದರೆ ನಾನ್ ಹೇಗೆ ನೋಡ್ತಾ ಇದ್ದೇನೆ ಇದನ್ನ ಅಂತ ಹೇಳಿದ್ರೆ, ರಾಜ್ಯಂ ವಾ ವನವಾಸೋವ, ರಾಜ್ಯ ಆದರೇನು ವನವಾಸ ಆದರೇನು, ವನವಾಸೋ ಮಹೋದಯ, ನನ್ನ ಭಾಗ್ಯದ ಉದಯ ಪ್ರಾಯಶಃ ವನವಾಸದಲ್ಲೇ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ರಾಮಚಂದ್ರ ಅಲ್ಲಿ ಹೇಳ್ತಾನೆ. ಲಕ್ಷ್ಮಣನನ್ನ ಅವನು ಸಮಾಧಾನ ಪಡಿಸ್ತಾನೆ. ಈ ಎರಡನೇ ಮಾತಿನಲ್ಲಿ ಮೊದಲು ರಾಜಪ್ರಾಪ್ತಿಯು ವನವಾಸವು ತನಗೆ ಸಮವೆಂದು ಮೊದಲು ಹೇಳಿ, ಆಮೇಲೆ ವಿಮರ್ಶಿಸಿ ವನವಾಸವೇ ಹೆಚ್ಚಿನ ಭಾಗ್ಯವೆಂದು ಹೇಳಿದ ಮರ್ಮ ಗಮನೀಯ. ಈ ಮಾತನ್ನು ಹೇಳಿದ್ದು ಎಲ್ಲಿ, ಯಾವಾಗ ಹೇಳಿದ್ದು? ಇನ್ನು ಅರಣ್ಯವಾಸಕ್ಕೆ ಹೋಗೇ ಇಲ್ಲ, ಕೇವಲ ಅರಣ್ಯವಾಸಕ್ಕೆ ಹೋಗ್ಬೇಕಂತ ಒಂದು ಸುದ್ದಿ ಬಂದಿದೆ, ಆವಾಗಲೇ ಹೇಳ್ಬಿಟ್ಟಿದ್ದಾನೆ. ಸೊ ಇನ್ನು ಅರಣ್ಯವಾಸಕ್ಕೆ ಹೊರಡುವ ಮೊದಲೇ ಅದು ಪ್ರಾಪ್ತಿಯಾಯಿತೆಂದು ಕೇಳಿದೊಡನೆಯೇ, ಆಗಲೇ ಈ ಭಾಗ್ಯಕ್ಕೆ ಎಷ್ಟು ಹಿಗ್ಗಿದನೆಂದರೆ, ಮಹಾರಣ್ಯದೊಳಕ್ಕೆ ಸಾಕ್ಷಾತ್ತಾಗಿ ಪ್ರವೇಶ ಸಿಕ್ಕಾಗ ಇನ್ನೆಷ್ಟು ಆನಂದವಾಗಿರಬೇಡ. ಅಂದ್ರೆ ಯಾವಾಗ ಅವನಿಗೆ ಕಿವಿನಲ್ಲಿ ಬೀಳತ್ತೆ ಇವಾಗ ಅರಣ್ಯಕ್ಕೆ ಹೋಗ್ತಾ ಇದ್ದೇನೆ ಅಂತ, ಆವಾಗಲೇ ಅವನ ಮನಸ್ಸಿನಲ್ಲಿ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅನ್ನೋದು ರಾಮಚಂದ್ರನಿಗೆ ಆವಾಗ ಆಯ್ತು ಅಂತ ಹೇಳಿದ್ರೆ, ಅರಣ್ಯವನ್ನ ಪ್ರವೇಶಿಸಿದ ನಂತರ ಅಲ್ಲಿ ಇದ್ದಂತಹ ಋಷಿಮುನಿಗಳ ಜೊತೆಗೆ ಭೇಟಿ ಮಾಡಿದ ನಂತರ ಎಂತಹ ಅವನಿಗೆ ಆನಂದ ಆಗಿರಬೇಡ. ಸೊ ಆಗ ಆದ ಆನಂದವನ್ನು ಹೊರಸೂಸುವಂತೆ ಭಗವಂತನ ಕಂಗಳು ಅಂದ್ರೆ ಕಣ್ಣುಗಳು, ವಿಶಿಷ್ಟ ಕಾಂತಿಯಿಂದ ಕುತೂಹಲದಿಂದ ಐಶ್ವರ್ಯ ಪಡೆದವನ ಧನ್ಯತೆಯಿಂದ ಅರಡಿದ ಸೊಬಗಿಗೆ ರಾಜೀವಲೋಚನನೆಂಬುದು ಮಂಗಳಾಶಾಸನ. ಸೊ ಇಲ್ಲಿ ರಾಜೀವಲೋಚನ ಅಂದ್ರೆ ಏನು? ರಾಮಚಂದ್ರನಿಗೆ ಆದಂತಹ ಸಂತೋಷವನ್ನ ಇದು ಸೂಚಿಸ್ತಾ ಇದೆ. ಏನಕ್ಕೆ ಸಂತೋಷ? ಅರಣ್ಯವಾಸದಲ್ಲಿ ಅವನ ಭಾಗ್ಯದ ಉದಯ ಆಗತ್ತೆ ಅಂತ ರಾಮಚಂದ್ರನಿಗೆ ಸಂಪೂರ್ಣ ವಿಶ್ವಾಸ ಇದೆ. ವಿಶೇಷವಾಗಿ ಇದ್ದಂತಹ ಅರಣ್ಯದಲ್ಲಿ ಇದ್ದಂತಹ ಋಷಿಮುನಿಗಳ ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ಮಹಾನ್ ಭಕ್ತರ ಜೊತೆಗೆ ಭೇಟಿ ಆಗತ್ತೆ ಅಂತ ಹೇಳಿ ಅವನ ಕಣ್ಣುಗಳು ಬಹಳ ಸಂತೋಷವಾಗಿದ್ದನ್ನ ಇಲ್ಲಿ ರಾಜೀವಲೋಚನ ಎಂಬಂತ ಶಬ್ದ ಸೂಚಿಸ್ತಾ ಇದೆ. ವನವಾಸವು ಮಹೋದಯವೆಂದು ಪರಿಗಣಿಸಲ್ಪಡಲು ಕಾರಣವೇನೆಂದರೆ, ಶರಭಂಗ, ಸುತೀಕ್ಷ್ಣ, ಅಗಸ್ತ್ಯರು ಅವರ ತಮ್ಮ ಅಗಸ್ತ್ಯನ ತಮ್ಮ ಅಲ್ಲ ಮೊದಲಾದ ಮಹರ್ಷಿಗಳ ಮಹಾತ್ಮರ ಪಾದ ಸೇವೆಯ ಅವಕಾಶ, ಶಬರಿಯಂಥ ತಾಪಸಿಯ ಸೇವಾ ಸ್ವೀಕಾರ ಅವಕಾಶ, ರಾಜಧರ್ಮವಾದ ಬೇಟೆಯ ನ್ಯಾಯದಲ್ಲಿ ತಪಸ್ವಿಗಳ ಕಂಟಕರ ನಿವಾರಣೆಯ ಅವಕಾಶ, ಇವೆಲ್ಲ ಭಗವಂತನ ದೃಷ್ಟಿಯಲ್ಲಿ ಮಹಾಭಾಗ್ಯವೇ. ಸೊ ಕೇವಲ ಋಷಿಮುನಿಗಳ ಜೊತೆಗೆ ಭೇಟಿ ಮಾತ್ರ ಅಲ್ಲ, ಆದರೆ ಋಷಿಮುನಿಗಳ ತಪಸ್ಸಿನಲ್ಲಿ ಯಾರ್ಯಾರು ಕಂಟಕರಂತೆ, ಕಂಟಕ ಅಂದ್ರೆ ಮುಳ್ಳಿನ ತರಹ ಇದ್ರು, ಅಂದ್ರೆ ಎಲ್ಲ ರಾಕ್ಷಸರು, ಕರದೂಷಣ ಮತ್ತೆ ಇತರ ಅಕಂಪನಾಯ ಮೊದಲಾದ ರಾಕ್ಷಸರು ಯಾರ್ಯಾರಿದ್ರು ಅವರೆಲ್ಲರ ಸಂಹಾರವನ್ನ ಮಾಡುವುದು ಕೂಡ ರಾಮಚಂದ್ರನಿಗೆ ಭಾಗ್ಯೋದಯವಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ, ಅದೇ ಮಾತನ್ನ ರಾಮಚಂದ್ರ ದೇವತೆಗಳಿಗೆ ಕೊಟ್ಟಿರ್ತಾನೆ. ಬಾಲಕಾಂಡದಲ್ಲಿ ಯಾವ ಒಂದು ಶರಣಾಗತಿಯ ಪ್ರಸಂಗವನ್ನ ನಾವು ನೋಡಿದ್ವಿ. ದೇವತೆಗಳೆಲ್ಲರೂ ಬಂದು ರಾಮಚಂದ್ರನಲ್ಲಿ ಅಂದ್ರೆ ವಿಷ್ಣುವಿನಲ್ಲಿ ಕೇಳ್ಕೊತಾರೆ. ರಾಮಚಂದ್ರನ ಜನ್ಮಕ್ಕಿಂತ ಮುಂಚೆ ವಿಷ್ಣುವಿನಲ್ಲಿ ಕೇಳ್ಕೊತಾರೆ, ಏತಸ್ಮಿನ್ ಅಂತರೇ ವಿಷ್ಣು ಅಂತ ಬರುತ್ತೆ ಆ ಶ್ಲೋಕ. ಸೊ ಅವಾಗ ರಾಮಚಂದ್ರನಿಗೆ ಅಂದ್ರೆ ವಿಷ್ಣು ಒಂದು ಮಾತನ್ನ ಕೊಡ್ತಾನೆ, ಹೌದು ರಾಮಚಂದ್ರನಾಗಿ ನಾನು
ಅವತಾರವನ್ನ ಮಾಡಿ ರಾವಣನನ್ನ ಮೊದಲುಗೊಂಡು ಎಲ್ಲ ರಾಕ್ಷಸರ ಸಂಹಾರವನ್ನ ಮಾಡ್ತೀನಿ ಅಂತ, ಅದಕ್ಕೆ ಕೂಡ ಈ ವನವಾಸ ಅನ್ನೋದು ನನಗೆ ದಾರಿಯನ್ನ ಮಾಡಿಕೊಡ್ತದೆ ಅಂತ ಇಲ್ಲಿ ಭಾಗ್ಯೋದಯ ಅಂತ ರಾಮಚಂದ್ರ ನೆನೆಸ್ತಾ ಇದ್ದಾನೆ. ಅಯೋಧ್ಯೆಯಲ್ಲೇ ಇದ್ದರೆ ಸಿಗಲಾರದಾಗಿದ್ದ ಭಾಗ್ಯ, ಆಶ್ರಮ ಜೀವನದ ಶಾಂತತೆ, ಏಕಾಂತತೆ, ಪ್ರಕೃತಿಯ ರಮಣೀಯತೆಯನ್ನು ನಿರಾತಂಕವಾಗಿ ಸವಿಯುವ ಸದವಕಾಶ ನಗರದಲ್ಲಿ ಹೇಗೆ ಸಿಗಬೇಕು? ಮುಂದೆ ಈ ಜೀವನದ ನೆಮ್ಮದಿಯನ್ನು, ಗಾಂಭೀರ್ಯ, ಸೌಂದರ್ಯಾದಿಗಳನ್ನು ನೆನೆಸಿ ಉತ್ತರಕಾಂಡದಲ್ಲಿ ಸೀತಾದೇವಿಯು ಮತ್ತೊಮ್ಮೆ ಆಶ್ರಮಸ್ಥರ ನಡುವೆ ಕೊಂಚ ಕಾಲವಾದರೂ ಇದ್ದು ಬರಲು ಆಶಿಸಿದ್ದು ಇಲ್ಲಿ ಸ್ಮರಣೀಯ. ಯಾವಾಗ ಉತ್ತರಕಾಂಡದಲ್ಲಿ ಅಂದ್ರೆ ಆಗ್ಲೇ ವಾಪಸ್ಸು ಅಯೋಧ್ಯೆಗೆ ಹೋಗಿ ರಾಮ ಪಟ್ಟಾಭಿಷೇಕ ಕೂಡ ಆಗೋಗಿದೆ, ಆವಾಗ ಇನ್ನು ಸೀತಾ ಪರಿತ್ಯಾಗ ಆಗಿಲ್ಲ. ಆದ್ರೆ ಅವಾಗ ಸೀತೆ ಒಮ್ಮೆ ರಾಮಚಂದ್ರನಿಗೆ ಕೇಳ್ಕೊತಾಳೆ, ಬಹಳ ನನಗೆ ಆ ವನವಾಸ ಏನಿತ್ತು ಅದನ್ನ ಬಹಳ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ತರ ಸೀತೆ. ಏಕೆ ಅಂತ ಹೇಳಿದ್ರೆ ಅಲ್ಲಿನ ಆಶ್ರಮದ ವಾತಾವರಣ, ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಏನಿತ್ತು ಅದು ಬಹಳ ಸುಂದರವಾದಂತ ಒಂದು ಅನುಭವ. ಅಲ್ಲಿ ಹೋಗಿ ಮತ್ತೆ ವಾಪಸ್ಸು ಅಲ್ಲಿಗೆ ಹೋಗಿ ಒಂದಷ್ಟು ದಿವಸ ಕೂಡ ನಾವು ಇದ್ಬಿಟ್ಟು ಬರ್ಬೋದಲ್ಲ ಅಂತ ರಾಮಚಂದ್ರನಿಗೆ ಕೇಳ್ಕೊತಾಳೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಿರಾಧನನ್ನು ಕೊಂದು ಶರಭಂಗಾಶ್ರಮಕ್ಕೆ ಬಂದುದಾಗಿ ಮುಂದಿನ ಶ್ಲೋಕ ಭಾಗದಲ್ಲಿ ಒಂದು ವಿನೋದ ಚಮತ್ಕಾರವನ್ನು ಹಿರಿಯರು ತೋರಿಸುತ್ತಾರೆ. ಅದೇನು ಅಂತ ಹೇಳಿದ್ರೆ, ಸೊ ವಿರಾಧನನ್ನ ಕೊಂದದ್ದು ಮತ್ತೆ ವಿರಾಧನನ್ನ ಕೊಂದಾದ ಮೇಲೆ ಶರಭಂಗಾಶ್ರಮವನ್ನ ಪ್ರವೇಶ ಮಾಡಿದ್ದು ಏನಕ್ಕೆ? ಮೊದಲು ಶರಭಂಗಾಶ್ರಮವನ್ನ ಭೇಟಿ ಮಾಡಿ, ಶರಭಂಗರನ್ನ ಭೇಟಿ ಮಾಡಿ, ಸುತೀಕ್ಷ್ಣರನ್ನು ಭೇಟಿ ಮಾಡಿ, ಅದಾದ್ಮೇಲೆ ವಿರಾಧನನ್ನ ಸಂಹಾರ ಮಾಡ್ಬೋದಾಗಿತ್ತ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆಚಮನ ಮಾಡುವಾಗ ಕೈಕಾಲು ತೊಳೆದು ಮಾಡುವಂತೆ ಋಷ್ಯಾಶ್ರಮ ಪ್ರವೇಶಕ್ಕೆ ಅಂಗಭೂತವಾಗಿ ನಡೆದುದು ವಿರಾಧ ನಿಗ್ರಹ. ಶರಭಂಗ ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ, ಆದ್ರೆ ಅದಕ್ಕಿಂತ ಮುಂಚೆ ಯಾವ್ದಾದ್ರೂ ಒಂದು ಮಹಾನ್ ಕಾರ್ಯವನ್ನ ಸಾಧಿಸಿ ಅಲ್ಲಿಗೆ ಹೋಗ್ಬೇಕು ಅಂತ ರಾಮಚಂದ್ರನ ಮನಸ್ಸಿನಲ್ಲಿ ಅಲ್ಲ. ಸೊ ಅದರಿಂದ ವಿರಾಧನ ಸಂಹಾರವನ್ನ ಮಾಡಿ, ಹೇಗೆ ಆಚಮನವನ್ನ ಮಾಡಬೇಕಾದ್ರೆ ಮೊದಲು ಕೈಕಾಲವನ್ನ ತೊಳೆದುಕೊಂಡು ಅದಾದ್ಮೇಲೆ ಆಚಮನವನ್ನ ಮಾಡ್ತೇವೆ, ಸೊ ಅದೇ ರೀತಿಯಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬರಿಗೈಯಲ್ಲಿ ಹಿರಿಯರನ್ನು ಹೋಗಬಾರದೆಂಬ ಮರ್ಯಾದೆಗೂ ಇದು ಸರಿಯಾದುದು. ಈ ಚಮತ್ಕಾರ ಪ್ರಕಟಣೆಗಾಗಿಯೇ ಹಾ ಎಂಬ ಶಬ್ದ ಬಂದಿದೆ. ಸೊ ಕೊನೆಗೆ ನೀವು ನೋಡಿದ್ರಿ, ಇಲ್ಲಿ ತೋರಿಸ್ತೀನಿ ನೋಡಿ, ಮತ್ತೆ ಹಾ ಎಂಬಂತ ಶಬ್ದ ಬಂತಲ್ಲ, ಅಗಸ್ತ್ಯ ಭ್ರಾತರಂ ದದರ್ಶ ಹಾ ಶರಭಂಗಂ ದದರ್ಶ ಹಾ ಎಂಬ ಶಬ್ದ ಸಂಸ್ಕೃತದಲ್ಲಿ ವಿಸ್ಮಯಕಾರಿ ಶಬ್ದ. ವಿಸ್ಮಯವನ್ನ ಹೇಳಬೇಕಾದ್ರೆ ಅಥವಾ ಯಾವ್ದಾದ್ರು ಬಹಳ ಶಾಕಿಂಗ್ ಆಗಿ ಏನಾದ್ರೂ ಹೇಳಬೇಕಾದ್ರೆ ಅವಾಗ ಹಾ ಎಂಬಂತ ಶಬ್ದ ಉಪಯೋಗಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಸುತೀಕ್ಷ್ಣ, ಅಗಸ್ತ್ಯರ ತಮ್ಮ ಇವರನ್ನು ಆಮೇಲೆ ಕ್ರಮವಾಗಿ ದರ್ಶನ ಮಾಡಿದ್ದಾಯಿತು. ಅಗಸ್ತ್ಯರ ತಮ್ಮನ ಹೆಸರು ಹೇಳದೆ ಸುಮ್ಮನೆ ಅಗಸ್ತ್ಯ ಭ್ರಾತ ಎಂದದ್ದು ಅಣ್ಣನ ಪ್ರಸಿದ್ಧಿಯೇ ತಮ್ಮನಿಗೂ ಸಾಕೆಂಬ ಅರ್ಥದಲ್ಲಿ ಅಲ್ಲ. ಹೇಗೆ ದಶರಥನಂದನ ಅಂತ ರಾಮಚಂದ್ರನಿಗೆ ಕೂಡ ಹೇಳ್ತಾರೆ, ಏಕೆಂದ್ರೆ ದಶರಥ ಬಹಳ ಪ್ರಸಿದ್ಧನಾದಂತಹ ರಾಜನಾಗಿದ್ದ. ಸೊ ಅವನ ಮಗ ಅನ್ನೋ ಹಾಗೆ, ಸೊ ಅಗಸ್ತ್ಯ ಭ್ರಾತ, ಅಗಸ್ತ್ಯರು ಬಹಳ ಪ್ರಸಿದ್ಧರಾಗಿರ್ತಕ್ಕಂತಹ ಋಷಿಗಳಾಗಿದ್ರು. ಅದರಿಂದ ಅವರ ತಮ್ಮನನ್ನ ಸೂಚಿಸಬೇಕಾದ್ರೆ ಅಗಸ್ತ್ಯ ಭ್ರಾತ. ಆದರೆ ಇವರ ಹೆಸರು ಸುದರ್ಶನರೆಂದು, ಭ್ರಾತೃತ್ವವೆಂದರೆ ಸಾಕ್ಷಾತ್ ಸೋದರತ್ವವಲ್ಲವೆಂದು, ಅಗಸ್ತ್ಯರ ಜೊತೆಯಲ್ಲಿ ಬೆಳೆದು ಬಂದುದೇ ಈ ಭ್ರಾತೃತ್ವವೆಂದು ಹೇಳುವ ಸನತ್ಕುಮಾರ ಸಂಹಿತೆಯ ವಚನವನ್ನು ಶ್ರೀ ಗೋವಿಂದರಾಜರು ಉದಾಹರಿಸಿದ್ದಾರೆ. ಇಲ್ಲಿ ಬಹಳ ಒಂದು ಸಣ್ಣ ವಿಷಯ ಹೇಳ್ತಾ ಇದ್ದಾರೆ. ಅಗಸ್ತ್ಯರಿಗೆ ನಿಜವಾಗ್ಲೂ ರಕ್ತದಿಂದ ಯಾವುದೇ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಇರಲಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅಗಸ್ತ್ಯರಿಗೆ ಸಾಕ್ಷಾತ್ ಸೋದರನಿರುವ ಸಂಭವ ಏಕಿಲ್ಲವೆಂದರೆ ಅಗಸ್ತ್ಯರು ಕುಂಭ ಸಂಭವರು, ಕುಂಭದಲ್ಲಿ ಹುಟ್ಟಿದಂಥವ್ರು. ಕುಂಭ ಅಂದ್ರೆ ಮಡಿಕೆಯಲ್ಲಿ ಹುಟ್ಟಿದಂಥವ್ರಂತೆ. ಕುಂಭವೆಂದರೆ ಯಾಗಾರ್ಹವಾದ ಸೋಮರಸವನ್ನು ಶೇಖರಿಸಿಡುವ ದ್ರೋಣ ಕಲಶ ಅಲ್ಲ, ಕಲಶ ಅಂದ್ರೆ ಮಡಿಕೆ. ಇದಕ್ಕೆ ಮಾನವೆಂಬ ವ್ಯವಹಾರ ವೇದದಲ್ಲುಂಟು. ಇದರಲ್ಲಿ ಮಿತ್ರಾವರುಣರ ಅಂಶದಿಂದ ಜನಿಸಿದ ಅಗಸ್ತ್ಯರು ಜಗತ್ತಿನಲ್ಲೇ ಮೊದಲ ಮಾನ್ಯರಾದ ಕಥೆಯು ಋಗ್ವೇದದಲ್ಲಿ ಕಥೆ ಬರುತ್ತಂತೆ. ಅದನ್ನ ಇಲ್ಲಿ ಗೋವಿಂದರಾಜರು ಹೇಳ್ತಾ ಇದ್ದಾರೆ. ಸೊ ಅವರನ್ನ ಅಗಸ್ತ್ಯ ಭ್ರಾತ ಅಂತ ಹೇಳ್ತಾ ಇದ್ದಾರೆ. ಯಾರನ್ನ ಅಂತ ಹೇಳಿದ್ರೆ ಸುದರ್ಶನ. ಅವರು ಅಗಸ್ತ್ಯರಿಗೆ ನಿಜವಾದಂತಹ ತಮ್ಮ ಅಲ್ಲ, ಆದ್ರೆ ಅವರು ಮತ್ತೆ ಅಗಸ್ತ್ಯರು, ಸುದರ್ಶನರು ಮತ್ತೆ ಅಗಸ್ತ್ಯರು ಇಬ್ರು ಒಟ್ಟಿಗೆ ಬೆಳೆದ್ರು ಅನ್ನೋದನ್ನ ಮಾತ್ರ ಇಲ್ಲಿ ಸೂಚಿಸಿ ಹೇಳ್ತಾ ಇರೋದ್ರಿಂದ ಅವರಿಗೆ ಅಗಸ್ತ್ಯ ಭ್ರಾತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಅದೊಂದು ಸಣ್ಣ ವಿವರ. ಸೊ ಇವತ್ತು ನಾವು ಈ 2ನೇ ಶ್ಲೋಕದಲ್ಲಿ ಮುಖ್ಯವಾಗಿ ರಾಮಚಂದ್ರ ಹೇಗೆ
ಆ ಆ ಋಷಿಮುನಿಗಳನ್ನ ಭೇಟಿ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ವಿರಾಧನೆಂಬಂತಹ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಸೊ ಆ ಒಂದು ಪ್ರಸಂಗ ಏನಿದೆ, ವಿರಾಧನ ಸಂಹಾರ, ಅದನ್ನ ನಾವು ಅಯೋಧ್ಯ ಕಾಂಡದಲ್ಲಿ ಬೇಕಾದ್ರೆ ಹೋಗಿ ಓದಬಹುದು. ಇದು ಸಂಕ್ಷೇಪ ರಾಮಾಯಣ ಆಗಿರೋದ್ರಿಂದ ಎಲ್ಲಾ ವಿವರ ಇಲ್ಲಿ ಕೊಟ್ಟಿಲ್ಲ. ಸೊ ಆ ಒಂದು ಪ್ರಸಂಗವನ್ನು ನಾವು ಬೇಕಾದ್ರೆ ಹೋಗಿ ಅಯೋಧ್ಯ ಕಾಂಡದಲ್ಲಿ ಓದಬಹುದು. ವಿರಾಧ ಎಂಬಂತಹ ಮಹಾನ್ ರಾಕ್ಷಸ, ಅವನ ಕಣ್ಣು, ಅವನ ಬಾಯಿ, ಅವನ ಕಣ್ಣು ಇರ್ಲಿಲ್ಲ, ಕಣ್ಣು ಒಂದೇ ಕಣ್ಣಿದ್ದಿತ್ತು, ಒಂದೇ ಕಣ್ಣು, ಅವನ ಮತ್ತೆ ಅವನ ಬಾಯಿ ಎಲ್ಲವೂ ಕೂಡ ದೇಹದ ಮಧ್ಯಭಾಗದಲ್ಲಿ ಅಲ್ಲಿ ಯಾರೋ ತೂಕಿದಂತೆ ಎಲ್ಲ ಮೇಲ್ಗಡೆ ಇದ್ದಂತ ಕಣ್ಣುಗಳನ್ನ ಮತ್ತೆ ಬಾಯಿಯನ್ನ ಮತ್ತೆ ಅವನ ಮೂಗನ್ನ ಎಲ್ಲವನ್ನ ದೇಹದ ಮಧ್ಯಭಾಗದಲ್ಲಿ ದೂಕಿದಂತೆ ಆ ರೀತಿ ಅವನು ಕಾಣ್ತಾ ಇದ್ದ. ಬಹಳ ಭಯಾನಕವಾಗಿ ಇದ್ದ. ಅವನು ಸೀತೆಯನ್ನ ಕರೆದುಕೊಂಡು ಹೊರಟೋಗ್ತಾ ಇರ್ತಾನೆ. ಅವಾಗ ರಾಮಚಂದ್ರ ಮತ್ತೆ ಲಕ್ಷ್ಮಣರು ಇಬ್ಬರು ಕೂಡ ಬಂದು ಅವನನ್ನ ಸಂಹಾರ ಮಾಡೋದಕ್ಕೆ ಇನ್ನಿಲ್ಲದಂತೆ ಪ್ರಯತ್ನ ಪಟ್ಟು, ಅದಾದ ಮೇಲೆ ಅವನ ಕೈಗಳನ್ನ ಕತ್ತರಿಸಿ ಅದಾದ ಮೇಲೆ ಅವನ ಸಂಹಾರವನ್ನ ಮಾಡ್ತಾರೆ. ಅದರಿಂದ ಅವನಿಗೆ ಮುಕ್ತಿ ಅನ್ನೋದು ಸಿಗತ್ತೆ. ಅವನು ಒಬ್ಬ ಗಂಧರ್ವನಾಗಿದ್ದ, ಅದರಿಂದ ಅವನಿಗೆ ಮುಕ್ತಿ ಅನ್ನೋದು ಸಿಗತ್ತೆ. ಅದನ್ನ ನಾವು ಬೇಕಾದ್ರೆ ಅಯೋಧ್ಯ ಕಾಂಡದಲ್ಲಿ ಹೇಳಿದಂತೆ ನಾವು ಓದಬಹುದು. ಓಕೆ, ಸೊ ಇವತ್ತು ನಾವು ಇದೆರಡನ್ನ ಚರ್ಚೆ ಮಾಡಿದ್ದೇವೆ. ನಾಳೆ ರಾಮನವಮಿ, ಅದರ ಪ್ರಯುಕ್ತ ನಾವು ಈ 2 ಶ್ಲೋಕಗಳನ್ನ ನಾವು ಚರ್ಚೆ ಮಾಡಿದ್ವಿ. ಎಲ್ಲರಿಗೆ ರಾಮನವಮಿಯ ಶುಭಾಶಯಗಳು. ನೀವೆಲ್ಲರೂ ನಿಮ್ಮ ನಿಮ್ಮ ದೇವಸ್ಥಾನಗಳಲ್ಲಿ ಆಚರಣೆಯನ್ನ ಮಾಡ್ತೀರಾ ಅಂತ ಅಂದ್ಕೋತೀನಿ. ಸೊ ಈ ವರ್ಷ ಬಹಳ ವಿಶೇಷವಾದಂತಹ ರಾಮನವಮಿ, ಎಲ್ಲರಿಗೂ ಗೊತ್ತೇ ಇದೆ. ಏಕೆಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಈ ವರ್ಷ ರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸಬೇಕು. ವಿಶೇಷವಾಗಿ ರಾಮನವಮಿ ಆಚರಣೆ ಅನ್ನೋದು ಕೇವಲ ದೇವಸ್ಥಾನಕ್ಕೆ ಸೀಮಿತವಲ್ಲ, ಆದರೆ ರಾಮಾಯಣದ ಶಾಸ್ತ್ರ ಏನಿದೆ ಅದರ ಅಧ್ಯಯನದ ಮೂಲಕ ಮತ್ತೆ ರಾಮಾಯಣವನ್ನ ಹೆಚ್ಚಾಗಿ ಚರ್ಚೆ ಮಾಡುವುದರ ಮೂಲಕ, ರಾಮಾಯಣದ ಕಥೆಗಿಂತ ಹೆಚ್ಚಾಗಿ ರಾಮಾಯಣದಲ್ಲಿ ಇರ್ತಕ್ಕಂಥ ತತ್ವ ಏನಿದೆ ಅದರ ದರ್ಶನವನ್ನ ಚರ್ಚೆ ಮಾಡೋದ್ರಿಂದ ನಾವು ರಾಮನವಮಿಯನ್ನ ಆಚರಿಸಬಹುದು. ಇಷ್ಟು ಹೇಳಿ ಇಲ್ಲಿ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಯಾರ್ಯಾರು ಇವತ್ತು ಸೇರಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ನಾವು ಮತ್ತೆ ಶುಕ್ರವಾರ ಸೇರಿ ನಮ್ಮ ಸಂಕ್ಷೇಪ ರಾಮಾಯಣದ ಚರ್ಚೆಯನ್ನ ಮುಂದುವರಿಸ್ತೇವೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವಾಲ್ಮೀಕಿ ರಾಮಾಯಣಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಧನ್ಯವಾದಗಳು. ಮತ್ತೆ ಶುಕ್ರವಾರ ನಾವು ಭೇಟಿಯಾಗೋಣ. ಹರೇ ಕೃಷ್ಣ.